ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ಲೈನ್. ಇವತ್ತು ನಾನು ಅಮೆಜಾನ್ ಪ್ರೈಮ್ನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಇನ್ಸ್ಪೆಕ್ಟರ್ ರಿಷಿ ಅನ್ನೋ ಹಾರರ್, ಥ್ರಿಲ್ಲರ್ ಹಾಗೆ ಮಿಸ್ಟೀರಿಯಸ್ ವೆಬ್ ಸೀರೀಸ್ನ ಮಿಕ್ಕಂಥ ಎಪಿಸೋಡ್ಸ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ಆಲ್ರೆಡಿ 1 to 4 ಎಪಿಸೋಡ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರಾದರೂ ವಾಚ್ ಮಾಡಿಲ್ಲ ಅಂತಂದರೆ ಅದನ್ನು ವಾಚ್ ಮಾಡಿ ಇದನ್ನು ವಾಚ್ ಮಾಡೋದ್ರಿಂದ ಈ ಒಂದು ವೆಬ್ ಸೀರೀಸ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈ ವೆಬ್ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಆದಷ್ಟು ಬೇಗ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ ನಲ್ಲಿ ರೇಂಜ್ ಆಫೀಸರ್ ಸತ್ಯ ಅವ್ರ ಮನೆ ಹತ್ರ ಇದ್ದಂತ ಪಕ್ಷಿಗಳಿಗೆ ಫುಡ್ ಆಗ್ತಾ ಇರೋದನ್ನ ತೋರಿಸ್ತಾರೆ. ಆಗ್ಲೇನೆ ಅವರೊಂದು ಸ್ಪೆಷಲ್ ಪಕ್ಷಿಯಾದ ನೀಲ ಅನ್ನೋ ಪಕ್ಷಿಗೆ ತುಂಬಾ ಪ್ರೀತಿಯಿಂದ ಕರೆದು ಸಪರೇಟ್ ಆಗಿ ಫುಡ್ ಹಾಕ್ತಾರೆ. ಹಾಗೇನೆ ನೆಕ್ಸ್ಟ್ ಸೀನಲ್ಲಿ ಕಾರ್ಡ್ನಲ್ಲಿ ಇಟ್ಟಂತ ಟ್ರಾಪ್ಸ್ನೆಲ್ಲ ಸತ್ಯ ಹಾಗೇನೆ ಇರ್ಫಾನ್ ಇಬ್ರು ಚೆಕ್ ಮಾಡೋವಾಗ ನಮ್ಗೆ ಪೋಚರ್ ಆಗಿರುವಂತ ಶೇಖರ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಅವರು ಆಲ್ರೆಡಿ ಒಂದು ಆನೆನ ಕೊಂದು ಅದರ ದಂತನ ತಗೊಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದಂತ ಒಬ್ಬ ವ್ಯಕ್ತಿ ರೇಂಜ್ ಆಫೀಸರ್ಸ್ ಎಲ್ಲ ಇಲ್ಲೇ 5 ಕಿಲೋಮೀಟರ್ ದೂರದಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇಲ್ಲಿಗೂ ಬರುವಂತ ಚಾನ್ಸಸ್ ಇರೋದ್ರಿಂದ ಈ ಪ್ಲೇಸ್ನ ಖಾಲಿ ಮಾಡ್ಕೊಂಡು ಹೋಗಿ ಅಂತ ತಿಳಿಸಿದ್ರಿಂದ ಪೋಚರ್ ಆಗಿರೋ ಅಂತ ಶೇಖರ್ ಆನೆನ ಕೊಂದು ಅದರಲ್ಲಿರೋ ಅಂತ ದಂತನ ಕತ್ಕೊಂಡು ಅವ್ರ ಆ ಪ್ಲೇಸಲ್ಲಿ ಇದ್ರು ಅನ್ನೋದು ಕೂಡ ಗುರುತು ಸಿಗ್ದಂಗೆ ಮಾಡಿ ಅಲ್ಲಿಂದ ಹೊರಟೋಗಿರ್ತಾರೆ. ಹಾಗೆಯೇ 4th ವೆಬ್ ಸೀರೀಸ್ನ ಎಂಡಿಂಗ್ನಲ್ಲಿ ನಮಗೆ ರತ್ನಮ್ ಅನ್ನೋ ಟೀ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿರೋಂಥ ವ್ಯಕ್ತಿ ಹತ್ರ ಬಂದಂಥ ವನರಚಿನ ತೋರಿಸಿರ್ತಾರೆ. ಆ ವನರಚಿ ರತ್ನಮ್ನ ಕೂಡ ಬಿಟ್ಟಿರೋದಿಲ್ಲ, ಎತ್ಕೊಂಡೋಗಿ ದೊಡ್ಡ ಬಲೆಗಳ ಒಳಗಡೆ ರತ್ನಮ್ನ ಸಾಯಿಸ್ಬಿಟ್ಟಿರತ್ತೆ. ಆ ಇನ್ವೆಸ್ಟಿಗೇಷನ್ಗೆ ಬಂದಂಥ ಇನ್ಸ್ಪೆಕ್ಟರ್ ರಿಷಿ ಹಾಗೇನೆ ಚಿತ್ರ ಹಾಗೆ ಅಯ್ಯನಾರ್ ಈ 3 ಜನರು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೆಕ್ಸ್ಟ್ ರತ್ನಮ್ನ ಕೊಲೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಸೀದಾ ರತ್ನಮ್ನ ಮನೆಗೆ ಬರ್ತಾರೆ. ಅವ್ರು ಬರೋಷ್ಟ್ರೊಳಗಾಗೇನೆ ರತ್ನಮ್ನ ತಮ್ಮ ರಂಗರಾಜು ಅಲ್ಲೇ ಇರ್ತಾರೆ. ಹಾಗೆಯೇ ಅವರನ್ನ ವಿಚಾರಣೆ ಮಾಡಬೇಕಾದಂಥ ಟೈಮ್ನಲ್ಲೇ ರಂಗರಾಜಿಗೆ ಪದೇ ಪದೇ ಕಾಲ್ ಬರ್ತಾ ಇರುತ್ತೆ. ಸೊ ಇದನ್ನ ನೋಡಿದಂಥ ಇನ್ಸ್ಪೆಕ್ಟರ್ ರಿಷಿ ಈ ಥರ 3 ಸಲ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾರ್ದೋ ಇಂಪಾರ್ಟೆಂಟ್ ಕಾಲ್ ಅನಿಸುತ್ತೆ, ಅಟೆಂಡ್ ಮಾಡಿ ಅಂತ ಹೇಳಿದಾಗ ರಂಗರಾಜಿಗೆ ಬೇರೆ ಯಾರು ಅಲ್ಲ, ಪೌಚರ್ ಆಗಿರೋ ಅಂತ ಶೇಖರ್ ರಂಗರಾಜಿಗೆ ಕಾಲ್ ಮಾಡಿ ನನಗೆ ಬರಬೇಕಾಗಿದ್ದು ಇನ್ನೂ ಕೂಡ ಬರಲಿಲ್ವಲ್ಲ ಅಂತ ಹೇಳ್ತಾರೆ. ಸೊ ನಾನು ಮುಖ್ಯವಾದ ಮೀಟಿಂಗಲ್ಲಿ ಇದ್ದೀನಿ, ಆದಷ್ಟು ಬೇಗ ನಿಮಗೆ ನೆಕ್ಸ್ಟ್ ಕಾಲ್ ಮಾಡ್ತೀನಿ ಅಂತ ಹೇಳೋವಾಗ ನನಗೆ ಗೊತ್ತು ನಿನ್ನ ಎದುರುಗಡೆ ಪೊಲೀಸ್ ಇದ್ದಾರೆ ಅಂತ, ಇವತ್ತು ರಾತ್ರಿ ಒಳಗಡೆ ನನಗೆ ಬರಬೇಕಾಗಿದ್ದು ಬರದೇ ಇದ್ರೆ ನಡೆಯೋ ಕಥೆನೇ ಬೇರೆ ಅಂತ ಹೇಳಿ ಫೋನ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ಸೊ ರಂಗರಾಜು ಜೊತೆ ಇಷ್ಟೆಲ್ಲ ಮಾತುಕತೆ ಮುಗಿಸಿ ರತ್ನಮ್ ಓಡಿಸ್ತಿದ್ದಂಥ ಕಾರನ್ನು ಪರಿಶೀಲನೆ ಮಾಡೋವಾಗ ಆ ಕಾರ್ನಲ್ಲಿ ಮುಖ್ಯವಾದಂಥ ಒಂದು ಲೀಡ್ ಸಿಗತ್ತೆ, ಒಂದು ಲೇಡಿಯ ಕೂದಲು. ಸೊ ಇದನ್ನ ನೋಡಿದಂಥ ಇನ್ಸ್ಪೆಕ್ಟರ್ ರಿಷಿ ಆದಷ್ಟು ಬೇಗ ಇದನ್ನ ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸಿ ರಿಪೋರ್ಟ್ ಬರಲಿ ಅಂತ ಹೇಳಿ ಕಳಿಸ್ತಾರೆ. ಈಗಲಾದ್ರೂ ವನರಚಿ ಯಾರು ಅಂತ ಗೊತ್ತಾಗ್ಬೋದಾ, ನೋಡೋಣ. ಹಾಗೇನೆ ನೆಕ್ಸ್ಟ್ ನಮಗೆ ಕಾರ್ಡ್ನಲ್ಲಿ ಇಟ್ಟಿರೋ ಅಂತ CC ಕ್ಯಾಮ್ರಾನ ಚೆಕ್ ಮಾಡಲಿಕ್ಕೆ ಗಾರ್ಡ್ ಆಫೀಸರ್ ಆಗಿರೋ ಅಂತ ನಳಿನಿ ಹೋಗ್ತಾ ಇರೋದನ್ನ ತೋರ್ತಾರೆ. ಆದರೆ ಅಲ್ಲಿರೋ ಅಂತ ಅಷ್ಟು CC ಕ್ಯಾಮ್ರಾಗಳು ಕೂಡ ಡ್ಯಾಮೇಜ್ ಆಗಿರುತ್ತೆ. ಯಾವುದೋ ಒಂದರಲ್ಲಿ ಮೆಮೊರಿ ಕಾರ್ಡ್ ಸಿಕ್ಕಿದ್ರಿಂದ ಆ CC ಕ್ಯಾಮ್ರಾನ ಯಾರು ಡ್ಯಾಮೇಜ್ ಮಾಡಿದ್ದು ಅಂತ ನೋಡಲಿಕ್ಕೆ ಅಂತ ನೋಡೋವಾಗ ಎಲ್ಲರೂ ಕೂಡ ಶಾಕ್ ಪಡೋ ಅಂತ ವಿಷಯ ಇರುತ್ತೆ. ಏನು ಅಂತಂದರೆ ಆ CC ಕ್ಯಾಮ್ರಾದಲ್ಲಿ ವನರಚಿಯ ಓಡಾಟ ಕ್ಯಾಪ್ಚರ್ ಆಗಿರುತ್ತೆ. ಇದನ್ನ ರೇಂಜ್ ಆಫೀಸರ್ ಸತ್ಯನ್ಗೂ ಕೂಡ ತಗೊಂಡು ಬಂದು ನಳಿನಿ ತೋರಿಸೋವಾಗ ರೇಂಜ್ ಆಫೀಸರ್ ಸತ್ಯನ್ಗೂ ಕೂಡ ಸ್ವಲ್ಪ ಮಟ್ಟಿಗೆ ಶಾಕ್ ಆಗತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ರತ್ನಮ್ನ ಮನೆಯಲ್ಲಿರುವಂಥ ವ್ಯಕ್ತಿಗಳನ್ನ ವಿಚಾರಣೆ ಮಾಡಲಿಕ್ಕೆ ಅಂತ ಇನ್ಸ್ಪೆಕ್ಟರ್ ರಿಷಿ, ಅಯ್ಯನಾರ್ ಹಾಗೇನೆ ಚಿತ್ರ 3 ಜನರು ಕೂಡ ಬಂದಿರ್ತಾರೆ. ಅಯ್ಯನಾರ್ ಹಾಗೆ ಚಿತ್ರ ಇಬ್ರು ಕೂಡ ರತ್ನಮ್ನ ವೈಫ್ನ ವಿಚಾರಣೆ ಮಾಡ್ತಾ ಇದ್ರೆ ಮನೆಯಿಂದ ಆಚೆ ಒಂದು ಪುಟ್ಟ ಕೈ ಗುಂಡಿ ತೋಡೋ ರೀತಿ ಸೌಂಡ್ ಆಗ್ತಾ ಇರುತ್ತೆ. ಸೊ ಇದನ್ನ ಕೇಳಿಸ್ಕೊಂಡಂತ ರಿಷಿ ಆಚೆ ಬಂದು ನೋಡುವಾಗ ರತ್ನಮ್ನ ಮಗಳು ಆ ವನರಚಿ ಗೊಂಬೆನ ತೆಗೆದು ಗುಂಡಿ ಒಳಗಡೆ ನಾನು ಹೂತಿಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಯಾಕೆ ಅಂತ ರಿಷಿ ಕೇಳೋವಾಗ ಈ ಗೊಂಬೆ ಬಂದ ಮೇಲೆನೆ ನಮ್ಮ ತಂದೆ ಸತ್ತೋಗಿದ್ದು ಅಂತ ಅಮ್ಮ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಅಂತ ಹೇಳ್ತಾಳೆ. ಹಾಗೇನೆ ಮನೆ ಒಳಗಡೆ ಒಂದು ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ರೀತಿ ಡ್ರಾಯಿಂಗ್ ಬರ್ದಿರ್ತಾರೆ. ಸೊ ಇದನ್ನ ನೋಡಿದಂಥ ಅಯ್ಯನಾರ್ ಪ್ರಶ್ನೆ ಮಾಡೋವಾಗ ರತ್ನಮ್ನ ಮಗ ನಮ್ಮ ಅಪ್ಪನಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆಲ್ಲ ತುಂಬಾನೇ ನಂಬಿಕೆ ಇತ್ತು. 2 ದಿವಸದ ಮುಂಚೆ ಅಮ್ಮನಿಗೂ ಕೂಡ ಮನೆಯಲ್ಲಿ ಯಾವುದಾದೋ ಸೌಂಡ್ಸ್ ಕೇಳಿಸ್ತಿತ್ತಂತೆ. ಹಾಗೇನೆ ಅಪ್ಪನಿಗೂ ಕೂಡ ತೋಟದಲ್ಲಿ ಯಾವುದೋ ಹುಡುಗಿ ಓಡಾಡೋ ರೀತಿ ಕಾಣಿಸ್ತಿತ್ತಂತೆ. ಇದಕ್ಕೋಸ್ಕರ ಎದುರುಕೊಂಡಂತ ಇವರು ಪೂಜೆ ಮಾಡಿಸ್ಬೇಕು ಅಂತ ಇದ್ರು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂತ ಇವ್ರು 3 ಜನರು ಕೂಡ ಹಾಗೇನೆ ವನರಚಿ ಗೊಂಬೆನ ಯಾವ ಲೇಡಿ ಶಾಪ್ ಇಂದ ತಗೊಂಡಿದ್ದು ಅಂತ ಗೊತ್ತಾಗಿದ್ರಿಂದ ಅವಳನ್ನ ವಿಚಾರಣೆ ಮಾಡ್ಲಿಕ್ಕೋಸ್ಕರ ಅವ್ರ ಮನೆಗೆ ಬರ್ತಾರೆ. ಹಾಗೇನೆ ಅವಳ ಹೆಸರು
ಮಂಗಾಯ ಕರೆಸಿ ಹಾಗೆಯೇ ಅವರ ಮನೆ ಹತ್ರ ಬಂದಂಥ ಇನ್ಸ್ಪೆಕ್ಟರ್ಗಳೆಲ್ಲರೂ ಕೂಡ ಒಂದು ಕೇಸ್ ವಿಷಯವಾಗಿ ನಿಮ್ಮ ಮನೆನ ಸರ್ಚ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅವ್ರ ಮನೆ ಎಲ್ಲ ಕಡೆಯೂ ಕೂಡ ಸರ್ಚ್ ಮಾಡ್ತಾರೆ. ಹಾಗೆಯೇ ಅಲ್ಲೇ ಇದ್ದಂಥ ವನರಚಿ ಗೊಂಬೆನ ನೋಡಿ ನೀನೇನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದೆಯಾ ಅಂತ ಕೇಳೋವಾಗ ಟೂರಿಸ್ಟ್ಗಳೆಲ್ರಿಗೂ ಕೂಡ ಈ ರೀತಿ ಗೊಂಬೆಗಳು ಇಷ್ಟ ಆಗಿದ್ದರಿಂದ ಅವ್ರು ತಗೊಂಡೋಗ್ಲಿ ಅಂತ ನಾನು ಮಾಡಿಟ್ಟಿರೋದು ಅಂತ ತಿಳಿಸ್ತಾಳೆ. ಹಾಗೆಯೇ ಒಂದು ಪೆಟ್ಟಿಗೆನ ಲಾಕ್ ಮಾಡಿಟ್ಟಿರ್ತಾಳೆ. ಆ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ ನೋಡುವಾಗ ವನರಚಿಯ ಕಾಸ್ಟ್ಯೂಮ್ ಇರುತ್ತೆ. ಸೊ ಇದನ್ನು ನೋಡಿದಂತೆ ಇವರೆಲ್ರಿಗೂ ಕೂಡ ಶಾಕ್ ಆಗಿ ಅವಳನ್ನು ವಿಚಾರಣೆ ಮಾಡಲಿಕ್ಕೋಸ್ಕರ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸ್ಟೇಷನಲ್ಲಿ ವಿಚಾರಣೆ ಮಾಡೋವಾಗ ಮನೆಯಲ್ಲಿ ನೀನು ಒಬ್ಬಳೇ ಇದೆಯಾ ಅನ್ಸುತ್ತೆ, ಯಾಕೆ ಅಪ್ಪ ಅಮ್ಮ ಯಾರು ಇಲ್ವಾ ಅಂತ ಕೇಳೋವಾಗ 5 ವರ್ಷದಿಂದ ಕೂಡ ನಾನು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ, ಅವ್ರು ಇದೇ ಊರಿನಲ್ಲಿ ಇದ್ದಾರೆ ಅಂತ ತಿಳಿಸ್ತಾಳೆ. ಹಾಗೆಯೇ ಆ ಶಾಪ್ ಓನರ್ ಯಾರು ಅಂತ ಕೇಳೋವಾಗ ನಾನೇ ಅಂತ ಹೇಳ್ತಾಳೆ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂಥ ಅಯ್ಯನ್ನಾರ್ ಅವ್ರ ಮುಂದೆ ಒಂದು ಫೈಲ್ ಹಿಡಿದು, ಈಗ ಆಲ್ರೆಡಿ ಸತ್ತೋಗಿರೋರಂಥ ಫೈಲ್ ಆಗಿರುತ್ತೆ, ಇವ್ರು ಯಾರಾದರೂ ಕೂಡ ನಿನ್ನ ಶಾಪಿಗೆ ಬಂದಿದ್ರಾ ಅಂತ ಕೇಳೋವಾಗ ಬಂದಿರ್ಬೋದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಹಾಗೆಯೇ ರತ್ನಂ ಮನೆಗೆ ಒಂದು ಗೊಂಬೆ ಮಾರಿದ್ರಿಂದ ಆ ಗೊಂಬೆನ ಅವ್ರ ಮನೆಗೆ ನೀನೇ ಹೋಗಿ ಕೊಟ್ಟ ಅಂತ ಕೇಳೋವಾಗ ಅವ್ರ ಮಗಳು ಯಾವಾಗಲೂ ಕೂಡ ನೋಡ್ತಾ ಇದ್ಲು, ಅದಕ್ಕೋಸ್ಕರ ಅವಳೇ ಬಂದು ತೊಗೊಂಡು ಹೋದ್ಲು ಅಂತ ಹೇಳ್ತಾಳೆ. ಹಾಗೆ ಕಾಸ್ಟ್ಯೂಮ್ ಬಗ್ಗೆ ವಿಚಾರಿಸೋವಾಗ ನಾನೊಬ್ಳು ಥಿಯೇಟರ್ ಆರ್ಟಿಸ್ಟು, ಇಲ್ಲೇ ಪಕ್ಕದ ಊರಿನಲ್ಲಿ ನಾನು ರಿಹರ್ಸಲ್ಗೆ ಅಂತ ಹೋಗ್ತಾ ಇರ್ತೀನಿ, ಬರೋ ತಿಂಗಳು ನಾವೆಲ್ಲರೂ ಕೂಡ ವನರಚಿ ಮೇಲೆ ಒಂದು ಡ್ಯಾನ್ಸ್ ಡ್ರಾಮಾ ಮಾಡಬೇಕು ಅಂತ ಇದ್ದೀವಿ ಅಂತ ತಿಳಿಸ್ತಾಳೆ. ಸೊ ಇದು ಯಾವುದನ್ನು ಕೂಡ ಅವ್ರು ನಂಬದೇ ಇದ್ದಾಗ ನಾನು ಏನು ಹೇಳಿದ್ರು ಕೂಡ ನೀವು ಯಾಕೆ ಯಾವುದನ್ನು ನಂಬ್ತಾ ಇಲ್ಲ ಅಂತ ಕೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ರಿಷಿ ಅವನ ಗರ್ಲ್ ಫ್ರೆಂಡ್ ಜೊತೆ ನಡೆದಂತ ಜಗಳನ ನೆನಪಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆಯೇ ರೇಂಜ್ ಆಫೀಸರ್ ಸತ್ಯ ರಿಷಿಗೆ ಕಾಲ್ ಮಾಡಿ ಸಿಕ್ಕಿರೋಂಥ CC ಕ್ಯಾಮ್ರಾ ಫುಟೇಜನ್ನ ಅವರಿಗೆ ತೋರಿಸೋವಾಗ ಇದನ್ನ ನೋಡಿದಂಥ ರಿಷಿ ಈಗಿನ ಕಾಲದಲ್ಲಿ ಜಿಮ್ನಾಸ್ಟಿಕ್ ಮಾಡೋರು ಹಾಗೆ ರೋಪ್ ವಾಕ್ ಮಾಡೋರು ಈ ರೀತಿಯೆಲ್ಲ ಕಂಬನ ಹತ್ತಿಳಿಯೋದನ್ನ ನಾನು ಕೂಡ ನೋಡಿದ್ದೀನಿ, ಆದರೆ ವಿಡಿಯೋ ಅಷ್ಟು ಕ್ಲಿಯರ್ ಇಲ್ಲದೆ ಇರೋದ್ರಿಂದ ಅದು ಮಂಗಯ್ಯನ ಅಥವಾ ಬೇರೆಯವರ ಅಂತ ಕಂಡುಹಿಡಿಯೋದಕ್ಕೆ ಅಷ್ಟರ ಮಟ್ಟಿಗೆ ಸಾಧ್ಯವಾಗ್ತಿಲ್ಲ ಅಂತ ಇನ್ಸ್ಪೆಕ್ಟರ್ ರಿಷಿ ತಿಳಿಸ್ತಾರೆ. ಇನ್ಸ್ಪೆಕ್ಟರ್ ರಿಷಿ ಹಾಗೆ ರೇಂಜ್ ಆಫೀಸರ್ ಸತ್ಯ ಇಬ್ರು ಕೂತ್ಕೊಂಡು ಮಾತಾಡೋವಾಗ ನಾವು ಈ ಮೊದಲೇ ನೋಡಿದಂಥ ನೀಲ ಪಕ್ಷಿ ಅಲ್ಲಿಗೆ ಬರುತ್ತೆ. ಆ ಪಕ್ಷಿನ ರೇಂಜ್ ಆಫೀಸರ್ ಸತ್ಯ ಇನ್ಸ್ಪೆಕ್ಟರ್ ರಿಷಿಗೆ ಫ್ರೆಂಡ್ ಮಾಡಿಕೊಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಸೆಲ್ವಮ್ ಅನ್ನೋ ವ್ಯಕ್ತಿ ಬೇರೆಯವರ ಕುರಿಗಳನ್ನು ಸಾಕುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಗೆ ನಾವು ಈ ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ ಕಾಡಿನಲ್ಲಿ ಸತ್ತಂಥ ರಾಬರ್ಟ್ನ ನೋಡ್ತೀವಿ. ರಾಬರ್ಟು ಸೆಲ್ವಮ್ ಹತ್ರ ಬಂದು ತುಂಬ ದುಡ್ಡುಗಳನ್ನ ಕೊಟ್ಟು ನಾನು ಈ ಮುಂಚೆನೇ ಹೇಳಿರೋ ರೀತಿ ನನಗೆ ಈಗ ಮತ್ತೊಂದು ಕುರಿ ಬೇಕು ಅಂತ ಕೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಸೆಲ್ವಮ್ಮು ಓನರಿಗೆ ಗೊತ್ತಿಲ್ಲದೇ ನಾನು ನಿಮಗೆ ಕುರಿಗಳನ್ನು ಕೊಡೋದಕ್ಕೆ ಇನ್ನು ಮುಂದೆ ಸಾಧ್ಯ ಆಗಲ್ಲ ಅಂತ ತಿಳಿಸ್ತಾರೆ. ಇದಕ್ಕೆ ರಾಬರ್ಟ್ ತುಂಬ ದುಡ್ಡು ಕೊಟ್ಟು ಇದಕ್ಕೋಸ್ಕರನೇ ಅಲ್ವಾ ನಾನು ನಿನಗೆ ತುಂಬ ದುಡ್ಡು ಕೊಡ್ತಾ ಇರೋದು, ನಾನು ಈ ಮುಂಚೆನೇ ಹೇಳಿದಂಥ ಪ್ಲೇಸಿಗೆ ಒಂದು ಕುರಿ ತೊಗೊಂಡು ಬಂದು ಕೊಟ್ಬಿಡು ಅಂತ ಹೇಳ್ತಾರೆ. ನೀವು ಅದಕ್ಕೆ ಮದ್ದು ಚುಚ್ಚುತ್ತೀರಾ ಅಲ್ವಾ ಅಂತ ಕೇಳೋವಾಗ ಅದೆಲ್ಲ ನಿನಗೆ ಬೇಡದಿರೋ ವಿಷಯ, ನಿನಗೆ ಬೇಕಾಗಿರೋದು ದುಡ್ಡಲ್ವಾ, ಸೊ ಅದು ನಿನಗೆ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ನಾನು ಹೇಳ್ದಂಥ ಪ್ಲೇಸಿಗೆ ಕುರಿನ ತಂದ್ಕೊಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ರಾಬರ್ಟ್ ಏನು ಮಾಡ್ತಿದ್ರು ಅನ್ನೋದನ್ನ ಆ ಕುರಿಗಳನ್ನ ಇಟ್ಕೊಂಡು ನಾವು ಮುಂದೆ ನೋಡೋಣ. ಹಾಗೆಯೇ ಊರಿನ ಮುಖ್ಯಸ್ಥರೆಲ್ಲರೂ ಕೂಡ ವನರಚಿ ಮಾಡ್ತಿರೋ ಅಂಥ ಕೆಲಸಕ್ಕೆ ನಾವೇ ಹಿಡಿದು ಅದಕ್ಕೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳುವಾಗ ಊರಿನಲ್ಲಿದ್ದಂಥ ಮುಖ್ಯಸ್ಥ ಫಾರೆಸ್ಟ್ ಆಫೀಸರು ಹಾಗೆ ಪೊಲೀಸ್ ಅವರು ಅದೇನಿದೆ ವನರಚಿ ಬಗ್ಗೆ ಅವ್ರು ನೋಡ್ಕೊಳ್ತಾರೆ. ನಿಮ್ಗದು ಬೇಡದಿರೋ ವಿಷಯ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಆಗ್ಲೇ ಆ ಊರಿನ ಮುಖ್ಯಸ್ಥನ ಮಾತಾಡ್ಸೋಕ್ಕೆ ಅಂತ ಇನ್ಸ್ಪೆಕ್ಟರ್ ರಿಷಿ ಬರ್ತಾರೆ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ನಾವು ಈ ಮುಂಚೆನೇ ಮಂಗಾಯಿನ ನೋಡಿದ್ರಲ್ವಾ, ಅವ್ರ ತಂದೆ ತಾಯಿ ಆಗಿರ್ತಾರೆ. ತುಂಬ ವರ್ಷದಿಂದ ಅವ್ರಿಗೆ ಮಕ್ಕಳಿರೋದಿಲ್ಲ. ಸೊ ಅದಾದಮೇಲೆ ದೇವರು ಕೊಟ್ಟಿರೋಂಥ ವರನೇ ಮಂಗೈ ಆಗಿರ್ತಾರೆ. ಮಂಗೈ ಯಾವಾಗಲೂ ಕೂಡ ಡ್ರಾಮಾ ಡ್ಯಾನ್ಸು ಅಂತಲೇ ಇರ್ತಾರೆ. ಇದು ಅವ್ರ ತಂದೆಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರನೇ ಅವಳಿಗೆ 19 ವರ್ಷ ಇರುವಾಗಲೇ ಅವಳಿಗೆ ಮದುವೆ ಮಾಡಿಬಿಡ್ತಾರೆ. ಅನ್ಫಾರ್ಚುನೇಟ್ಲಿ ಅವಳು ಗಂಡನಿಂದ ಚಿತ್ರಹಿಂಸೆ ಅನುಭವಿಸಿ ದೂರ ಆಗಿ ಇವಾಗ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ ಅನ್ನೋ ವಿಷಯ ಎಲ್ಲವುದನ್ನು ಕೂಡ ಮಂಗೈನ ತಾಯಿ ಇನ್ಸ್ಪೆಕ್ಟರ್ ರಿಷಿಗೆ ತಿಳಿಸ್ತಾರೆ. ಹಾಗೇನೆ ಚಿತ್ರ ಹಾಗೇನೆ ಅಯ್ಯನಾರ್ ಇಬ್ರು ಕೂಡ ಡ್ಯಾನ್ಸ್ ಅಕಾಡೆಮಿಗೆ ಹೋಗಿ ವಿಚಾರಿಸೋವಾಗ ಅಲ್ಲಿರೋ ಅಂಥವ್ರು ಈ ಡ್ಯಾನ್ಸ್ ಹಾಗೆ ಡ್ರಾಮಾನ ಲೀಡ್ ಮಾಡ್ತಾ ಇರೋದೇ ಮಂಗೈ ಅಂತ ತಿಳಿಸ್ತಾರೆ. ಈ ಆರ್ಗನೈಸೇಷನ್ ಅಲ್ಲಿ ಇರೋವಂಥ ಹೆಣ್ಮಕ್ಳಿಗೆ ಎಜುಕೇಷನ್ ಆಗಿರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇದೆಲ್ಲವುದನ್ನು ಕೂಡ ಡ್ಯಾನ್ಸ್ ಹಾಗೇನೆ ಡ್ರಾಮಾ ಮಾಡ್ತಾ ಫಂಡ್ಸ್ ರೀತಿ ಕಲೆಕ್ಟ್ ಮಾಡಬೇಕಾಗತ್ತೆ ಅಂತ ತಿಳಿಸ್ತಾಳೆ. ಸೊ ಈ ಎಲ್ಲ ಯೋಚನೆಗಳನ್ನು ಕೂಡ ಇನ್ಸ್ಪೆಕ್ಟರ್ ರಿಷಿ ಯೋಚಿಸ್ತಾ ಫಾರೆಸ್ಟಲ್ಲಿ ಜಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಜಾಗ್ ಮಾಡ್ತಾ ಒಂದು ಪ್ಲೇಸಲ್ಲಿ ಕೂತಿರೋವಾಗ ಅದೇ ಪ್ಲೇಸಿಂದ ಗಾರ್ಡ್ ನಳಿನ ಹಾಗೆ ಕ್ಯಾಥರಿನ್ ಹೋಗ್ತಾ ಇರ್ತಾರೆ. ರಿಷಿನ ನೋಡಿದಂಥ ಕ್ಯಾಥರಿನ್ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವ್ರಿಗೆಲ್ಲ ಹೋಗ್ಲಿಕ್ಕೆ ಹೇಳ್ತಾಳೆ. ರಿಷಿನ ಮಾತಾಡ್ಸೋವಾಗ ರಿಷಿನ ಅಬ್ಸರ್ವ್ ಮಾಡಿದಂಥ ಕ್ಯಾಥರಿನ್ ಹಾಗೆ ಕೂರ್ಲಿಕ್ಕೆ ಹೇಳ್ತಾಳೆ. ಯಾಕೆ ಅಂತಂದರೆ ರಿಷಿ ಮೈ ಮೇಲೆ ಜಿಗಣೆ ಹತ್ಕೊಂಡ್ಬಿಟ್ಟಿರತ್ತೆ. ಅದನ್ನು ಕ್ಯಾಥರಿನ್ ಕ್ಲೀನ್ ಮಾಡೋವಾಗ ಕ್ಯಾಥರಿನ್ನ ಹಿಂದ್ಗಡೆ ರಿಷಿಯ ಫಿಯಾನ್ಸಿ ವಿಜಿ ಕಾಣಿಸ್ಕೊಳ್ತಾಳೆ. ಸೊ ಅವಳು ರಿಷಿನ ಗುರಾಯಿಸ್ತಾ ಇರ್ತಾಳೆ. ಹಾಗೆಯೇ ಜೋರಾಗಿ ಕಿರ್ಚ್ಕೊಳ್ಳೋ ಥರ ಕಾಣಿಸುತ್ತೆ.
ಹಾಗೆಯೇ ಅಲ್ಲೇ ಕೂತಿದ್ದಂಥ ಕ್ಯಾಥರಿನ್ ಹಿಂದೆ ತಿರುಗಿ ನೋಡಿದ್ರೆ ಆ ಒಂದು ವಿಜಿ ಕ್ಯಾಥರಿನ್ನ ಕಣ್ಣಿಗೆ ಕಾಣಿಸ್ತಿರಲ್ಲ, ಕೇವಲ ರಿಷಿಯ ಕಣ್ಣಿಗೆ ಕಾಣಿಸ್ತಾ ಇರ್ತಾಳೆ. ಸೊ ಇದರಿಂದ ತುಂಬಾ ನರ್ವಸ್ ಆದಂಥ ರಿಷಿ ಕ್ಯಾಥರಿನ್ಗೆ ತುಂಬ ಜೋರು ಮಾಡಿ ಅಲ್ಲಿಂದ ಹೊರಟೋಗೋಕೆ ಹೇಳ್ತಾನೆ. ಸೊ ಇಲ್ಲಿಗೆ ಸೀಸನ್ 5 ಮುಗಿಯುತ್ತೆ. ಸೀಸನ್ 6ನ ಸ್ಟಾರ್ಟಿಂಗ್ನಲ್ಲಿ ಆ ಪಬ್ಬಲ್ಲಿ ಆಲ್ರೆಡಿ ನಾವು ಇನ್ಸ್ಪೆಕ್ಟರ್ ರಿಷಿ ಹಾಗೆಯೇ ಅವ್ರ ಕೊಲೀಗ್ಸ್ ಇರೋದನ್ನ ನೋಡಿದ್ದೀವಿ. ಹಾಗೆಯೇ ಅಲ್ಲಿಗೆ ಅದೇ ಟೈಮಲ್ಲಿ ವಿಜಿ ಕೂಡ ಬಂದಿರ್ತಾಳೆ. ವಿಜಿ ರಿಷಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾನೆ ಇರ್ತಾಳೆ, ಅವನ ಜೊತೆಗೆ ಯಾವಾಗಲೂ ಕೂಡ ಜಗಳ ಆಡ್ತಾನೆ ಇರ್ತಾಳೆ. ಈಗಲೂ ಕೂಡ 2 ಮಂತ್ಸಿಂದ ಅವರಿಬ್ಬರ ಮಧ್ಯೆ ಯಾವುದೇ ಮಾತುಕತೆ ಇಲ್ಲದೆ ಇರೋದ್ರಿಂದ ವಿಜಿ ರಿಷಿನ ಅಲ್ಲಿಗೆ ಹುಡ್ಕೊಂಡು ಬಂದಿರ್ತಾಳೆ. ರಿಷಿ ಅಲ್ಲಿಗೆ ಯಾವುದೋ ಒಂದು ಕೇಸ್ನ ವಿಷಯವಾಗಿ ಬಂದಿರ್ತಾನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ದ ವಿಜಿ ಅವಳನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಬಂದು ಕೇಳೋವಾಗ ರಿಷಿ ಇಲ್ಲಿ ಡೇಂಜರ್ ಇದೆ, ಆದಷ್ಟು ಬೇಗ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಅವರ ಕೊಲೀಗ್ಸ್ ಜೊತೆಗೆ ಜಾಯಿನ್ ಆಗ್ತಾರೆ. ರಿಷಿ ಕೈಲಿ ಗನ್ ಇದ್ದದನ್ನು ಅನ್ಫಾರ್ಚುನೇಟ್ಲಿ ಆ ಗೂಂಡಾ ಟೀಮ್ ಅಬ್ಸರ್ವ್ ಮಾಡಿಬಿಡ್ತಾರೆ. ಸೊ ಇದರಿಂದ ಗೂಂಡಾ ಟೀಮಿಗೂ ಹಾಗೆಯೇ ರಿಷಿ ಟೀಮಿಗೂ ಶೂಟೌಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗನ್ ಸೌಂಡ್ನ ಕೇಳಿಸ್ಕೊಂಡಂತ ವಿಜಿ ಹೊರಗಡೆ ಹೋಗ್ದಾನೆ ರಿಷಿಗೋಸ್ಕರ ಸೀದಾ ಒಳಗೆ ಬಂದ್ಬಿಡ್ತಾಳೆ. ರಿಷಿ ಕೂಡ ಜೋರಾಗಿ ಬಡ್ಕೊಳ್ತಾ ಇರ್ತಾನೆ, ಇಲ್ಲಿಂದ ಹೊರಟೋಗು ವಿಜಿ ಅಂತ. ಇದನ್ನ ಅವಳು ತಲೆ ಕೆಡಿಸ್ಕೊಳ್ದಾನೆ ರಿಷಿನ ಕಾಪಾಡಲಿಕ್ಕೆ ಅಂತ ಮುಂದೆ ಬರೋವಾಗ ಶೂಟ್ ಮಾಡ್ತಿದ್ದಂಥ ಈ ಗೂಂಡಾ ಟೀಮು ವಿಜಿ ಮೇಲೆ ಶೂಟ್ ಮಾಡಿಬಿಡ್ತಾರೆ. ಆ ಒಂದು ಗುಂಡು ರಿಷಿಯ ಕಣ್ಣಿಗೂ ತಗಲಿದ್ರಿಂದ ಅದೇ ಸೇಮ್ ಟೈಮಲ್ಲಿ ರಿಷಿ ಅವನ ಕಣ್ಣು ಹಾಗೆಯೇ ವಿಜಿ ಇಬ್ರು ಕೂಡ ಅಟ್ ದಿ ಸೇಮ್ ಟೈಮ್ ಕಳ್ಕೊಂಡಿರ್ತಾನೆ. ಹಾಗೆಯೇ ನೆಕ್ಸ್ಟ್ ಸೀನ್ನಲ್ಲಿ ನಾವು ಚಿತ್ರ ಹಾಗೆಯೇ ಅವಳ ಫ್ರೆಂಡ್ ಹೀರಾನ ನೋಡ್ತೀವಿ. ಹೀರಾ ಅದೇ ಊರಿನಲ್ಲಿ ಇಂಟರ್ವ್ಯೂ ಇದ್ದಿದ್ರಿಂದ ಚಿತ್ರ ಮನೆಯಲ್ಲೇ ಉಳ್ಕೊಳ್ಳಿಕ್ಕೋಸ್ಕರ ಟೌನಿಗೆ ಬಂದಿರ್ತಾಳೆ. ಅವಳನ್ನ ರಿಸೀವ್ ಮಾಡ್ಕೊಂಡಂಥ ಚಿತ್ರ ತುಂಬ ಖುಷಿಯಿಂದ ಹಾಗೆ ಪ್ರೀತಿಯಿಂದ ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಹಾಗೆಯೇ ಚಿತ್ರ ಹೀರಾಗೋಸ್ಕರ ಒಂದು ವಿಂಡ್ ಚೈಮ್ಸ್ ಗಿಫ್ಟನ್ನು ತಂದಿರ್ತಾಳೆ. ನಾವು ನಮ್ಮ ಕಡೆ ಇದನ್ನು ವಾಸ್ತು ಅಂತ ಹೇಳ್ತೀವಿ. ಸೊ ನೀವೆಲ್ಲರೂ ಇದನ್ನು ಏನಂತ ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನೋಡಿದಂಥ ಹೀರಾಗಂತೂ ಸಖತ್ ಖುಷಿ ಆಗುತ್ತೆ. ಹಾಗೆಯೇ ಹೀರಾ ಚಿತ್ರಗೋಸ್ಕರ ಒಂದು ಸ್ಯಾರಿನ ಗಿಫ್ಟ್ ತಂದಿರ್ತಾಳೆ. ಆ ಸ್ಯಾರಿನ ಚಿತ್ರಾಗೆ ಹುಡಿಸಿ ನೋಡೋವಾಗ ತನ್ನ ಭಾವನೆಗಳನ್ನು ಹತ್ತಿಕೊಳ್ಳೋಕ್ಕೆ ಆಗದಂಥ ಚಿತ್ರ ಹೀರಾಗೆ ಕಿಸ್ ಮಾಡಿಬಿಡ್ತಾಳೆ. ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಿಸ್ ಮಾಡಿದ್ದನ್ನು ನೋಡಿದಂಥ ಹೀರಾಗೂ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆಯೇ ಈ ರೀತಿ ಕಿಸ್ ಮಾಡಿದ್ದಕ್ಕೆ ಚಿತ್ರಾಗೂ ಒಂದು ರೀತಿ ಮುಜುಗರ ಆಗಿ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಅನಿಸಿರ್ಬೋದು, ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರೇಂಜರ್ ಸತ್ಯ ಇನ್ಸ್ಪೆಕ್ಟರ್ ರಿಷಿಗೆ ಕಾಲ್ ಮಾಡಿ ಖ್ಯಾತಿ ಹಾಗೆಯೇ ನಳಿನಿ ಇಬ್ಬರು ಕೂಡ ಪೆರಿಯರ್ಗುಡಿ ವಾಚ್ ಟವರಿಂದ ಅವರಿಬ್ಬರು ಕೂಡ ಮಿಸ್ ಆಗಿದ್ದಾರೆ ಅನ್ನೋ ವಿಷಯನ ತಿಳಿಸ್ತಾರೆ. ಸೊ ಈ ವಿಷಯನ ತಿಳ್ಕೊಂಡಂಥ ರಿಷಿ ಗಾಬರಿಯಿಂದ ಆ ಪೆರಿಯರ್ಗುಡಿ ವಾಚ್ ಟವರ್ ಹತ್ರ ಬರ್ತಾರೆ. ಹಾಗೆಯೇ ಅಲ್ಲೆಲ್ಲ ಕಡೆ ಹುಡ್ಕೋವಾಗ ಅವರಿಬ್ಬರು ಕೂಡ ಕಾಣಿಸೋದೇ ಇಲ್ಲ. ಸ್ವಲ್ಪ ಮುಂದೆ ಬಂದು ನೋಡೋವಾಗ ನಳಿನ ಅಲ್ಲೇ ಬಿದ್ದಿರ್ತಾರೆ. ಇದನ್ನು ನೋಡಿದಂಥ ಅವರೆಲ್ರಿಗೂ ಕೂಡ ಗಾಬರಿ ಆಗುತ್ತೆ. ಹಾಗೆಯೇ ನಳಿನ ಅದು ಮೊಬೈಲ್ ಅಲ್ಲೇ ಬಿದ್ದಿದ್ರಿಂದ ಅದನ್ನು ಚೆಕ್ ಮಾಡೋವಾಗ ಅದರಲ್ಲಿ ನಳಿನ ಒಂದು ವಿಡಿಯೋ ಮಾಡಿರ್ತಾರೆ. ಖ್ಯಾತಿಗೆ ಇನ್ಸ್ಪೆಕ್ಟರ್ ರಿಷಿ ಮೇಲೆ ಕ್ರಶ್ ಆಗಿದೆ ಅನ್ನೋ ವಿಷಯನ. ಅವರಿಬ್ಬರು ಕೂಡ ಈ ರೀತಿ ವಿಡಿಯೋ ಮಾಡ್ಕೊಂಡು ಬರೋವಾಗ್ಲೇ ಜೋರಾಗಿ ಸೌಂಡ್ ಆದಂಗೆ ಆಗುತ್ತೆ. ಹಾಗೆಯೇ ಅವ್ರ ಎದುರುಗಡೆ ವನರಚಿ ಬರ್ತಾ ಇರೋದನ್ನ ನಳಿನ ಹಾಗೆಯೇ ಖ್ಯಾತಿ ಇಬ್ರು ಕೂಡ ಅಬ್ಸರ್ವ್ ಮಾಡಿ ಆ ಪ್ಲೇಸಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಓಡೋವಾಗ್ಲೇ ಕಾಲ್ ತಡ್ವಿ ನಳಿನ ಅಲ್ಲೇ ಬಿದ್ದರೆ ಖ್ಯಾತಿನ ಆ ವನರಚಿ ಎಳ್ಕೊಂಡು ಹೋಗಿರತ್ತೆ. ಖ್ಯಾತಿನ ರಿಷಿ ಆ್ಯಂಡ್ ಟೀಮ್ ನಳಿನ ಬಿದ್ದಂಥ ಪ್ಲೇಸ್ನಲ್ಲೇ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಲ್ಲೆಲ್ಲೂ ಕೂಡ ಖ್ಯಾತಿ ಬಿದ್ದಿರೋದೇ ಇಲ್ಲ. ಟಾರ್ಚ್ ಬೆಳಕಿಡ್ಕೊಂಡಂಥ ರಿಷಿ ಅಲ್ಲಿಂದ ಸ್ವಲ್ಪ ಮುಂದೆ ಬರೋವಾಗ ಅಲ್ಲೇ ಬಿದ್ದಿದ್ದಂಥ ಖ್ಯಾತಿ ಮೇಲೆ ತುಂಬ ಹುಳುಗಳು ಆಲ್ರೆಡಿ ಬಲೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿರ್ತವೆ. ಇದನ್ನ ನೋಡಿದಂಥ ರಿಷಿ ಆ ಹುಳುಗಳನ್ನೆಲ್ಲ ಅಲ್ಲಿಂದ ಓಡಿಸಿ ಖ್ಯಾತಿನ ತುಂಬ ಕಷ್ಟಪಟ್ಟು ಎಚ್ಚರ ಮಾಡ್ತಾನೆ. ಎಚ್ಚರ ಆದಂಥ ಖ್ಯಾತಿ ತುಂಬ ಗಾಬರಿಯಿಂದ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇದನ್ನ ನೋಡಿದಂಥ ರಿಷಿ ಅವಳಿಗೆ ನೀನು ಇವಾಗ ಸೇಫ್ ಪ್ಲೇಸ್ನಲ್ಲಿ ಇದೆಯಾ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಮನೆಗೆ ಕರ್ಕೊಂಬಂದಂಥ ಖ್ಯಾತಿನ ಡಾಕ್ಟರ್ ಟ್ರೀಟ್ ಮಾಡಲಿಕ್ಕೆ ಅಂತ ಹೋದಾಗ INR ರೇಂಜ್ ಆಫೀಸರ್ ಸತ್ಯ ಹತ್ರ ಆ ಒಂದು ವಿಡಿಯೋನ ನೋಡಿ ನಮಗನ್ಸೋ ಪ್ರಕಾರ ಮಂಗೈ ಈ ಕೆಲಸ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅನಿಸುತ್ತೆ. ಯಾಕೆ ಅಂದರೆ ಮಂಗೈ ಇನ್ನೂ ಕೂಡ ನಮ್ಮ ಕಸ್ಟಡಿಲೇ ಇದ್ದಾಳೆ ಅಂತ ತಿಳಿಸ್ತಾರೆ. ಹಾಗೆಯೇ ಬಂದಂಥ ಡಾಕ್ಟರ್ ಇಂಜೆಕ್ಷನ್ ಕೊಡೋಕ್ಕೋದ್ರೆ ಖ್ಯಾತಿ ಬೇಡ ಅಂತಂದ್ರು. ಆದಷ್ಟು ಅವ್ರಿಗೆ ಟ್ಯಾಬ್ಲೆಟ್ಸ್ ಮೂಲಕ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆಯೇ ರೇಂಜ್ ಆಫೀಸರ್ ಸತ್ಯ ಮೆಮೊರಿ ಇನ್ನೂ ಕೂಡ ಹಸಿ ಆಗಿರುವಾಗಲೇ ಆದಷ್ಟು ಖ್ಯಾತಿ ಹತ್ರ ಇನ್ಫಾರ್ಮೇಶನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಸರಿ ಅನ್ಕೊಂಡಂತ ಇನ್ಸ್ಪೆಕ್ಟರ್ ರಿಷಿ ಖ್ಯಾತಿನ ವಿಚಾರಿಸೋವಾಗ ಖ್ಯಾತಿ ನಡೆದಂತ ಅಷ್ಟು ವಿಷಯನೂ ಕೂಡ ಹೇಳ್ತಾಳೆ. ಹಾಗೇನೆ
ನನ್ನನ್ನು ಆ ಒಂದು ಹೆಂಗಸು ನನ್ನನ್ನು ಎಳ್ಕೊಂಡೋಯ್ತು ಅಂತ ಹೇಳ್ತಾಳೆ. ಇನ್ನು ಕೂಡ ಖ್ಯಾತಿ ಅದನ್ನು ವನರಚಿ ಅಂತ ಹೇಳೋದಿಲ್ಲ. ಹಾಗೆಯೇ ಮುಖದ ಹತ್ರ ಮುಖ ತೊಗೊಂಡು ಬಂದಿತ್ತು. ಆ ಕೋರೆ ಹಲ್ಲನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಗಾಬರಿ ಆಯಿತು. ಅದಾದಮೇಲೆ ನನ್ನ ಜ್ಞಾನ ತಪ್ಪದೆ ಆ ದೇವ್ರ ದಯೆಯಿಂದ ನೀವು ನನ್ನನ್ನು ಬಂದು ಕಾಪಾಡಿದ್ರಿ ಅಂತ ಹೇಳ್ತಾಳೆ. ಸೊ ಇಷ್ಟೆಲ್ಲ ಮಾತಾಡ್ತಿದ್ರು ಕೂಡ ರಿಷಿ ಏನು ಮಾತಾಡದೆ ಇದ್ದದನ್ನು ನೋಡಿದಂಥ ಖ್ಯಾತಿ, ನಾನು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನಿಮಗೆ ನನಗೆ ಹುಚ್ಚಿಡ್ದಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ, ನನಗನ್ಸೋ ಪ್ರಕಾರ ದೇವಭೂತನ ನೋಡಿದ್ವಿ ಅಂದರೆ ಯಾರು ಕೂಡ ನಂಬೋದಿಲ್ಲ. ಹಾಗೆಯೇ ನೀವು ಕೂಡ ಏನನ್ನೋ ನೋಡ್ತಿರ್ತೀರ ಅಲ್ವಾ, ಏನದು ಅಂತ ಕೇಳೋವಾಗ ರಿಷಿ ಲೈಫ್ನಲ್ಲಿ ಏನು ನಡೆದಿದೆ ಅನ್ನೋದನ್ನ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರಿಷಿಯ ಸೀನಿಯರ್ ಆಫೀಸರ್ ಮಗಳೇ ವಿಜಿ. ಒಂದು ಫಂಕ್ಷನ್ನಲ್ಲಿ ರಿಷಿ ವಿಜಿನ ಮೀಟ್ ಮಾಡ್ತಾನೆ. ವಿಜಿ ಒಬ್ಳು ಫೋಟೋಗ್ರಾಫರ್ ಆಗಿರ್ತಾಳೆ. ಅವಳಿಗೆ ಫೋಟೋಗ್ರಾಫರ್ ಅನ್ನೋದು ಒಂದು ಫ್ಯಾಷನ್ ಆಗಿರುತ್ತೆ. ಹಾಗೆಯೇ ರಿಷಿ ಹತ್ರ ನಿಮಗೂ ಕೂಡ ಒಳ್ಳೆ ಫೇಸ್ ಇದೆ ಅಂತ ಹೇಳಿ ಅವನಿಗೂ ಕೂಡ ಫೋಟೋಶೂಟ್ ಮಾಡೋದಾಗಿ ತಿಳಿಸ್ತಾಳೆ. ಈ ರೀತಿ ಅವರಿಬ್ರು ಕೂಡ ಒಂದು ರೇಂಜಿಗೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾರೆ. ಹಾಗೆಯೇ ಒಬ್ರಿಗೊಬ್ರು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಮನೇಲೆಲ್ಲ ಗೊತ್ತಾಗಿದ್ರಿಂದ ಅವರಿಬ್ರಿಗೂ ಕೂಡ ಎಂಗೇಜ್ಮೆಂಟ್ ಮಾಡ್ತಾರೆ. ಅದಾದ್ಮೇಲೆ ರಿಷಿಗೆ ಪ್ರೀತಿ ಅಂದರೆ ಏನು ಅನ್ನೋದು ಕರೆಕ್ಟಾಗಿ ಅರ್ಥವಾಗ್ತಾ ಹೋಗುತ್ತೆ. ವಿಜಿ ತುಂಬ ಪೊಸೆಸಿವ್ ಆಗಿರ್ತಾಳೆ ರಿಷಿ ವಿಷಯದಲ್ಲಿ. ರಿಷಿ ಯಾರ ಜೊತೆಗೂ ಕೂಡ ಮಾತಾಡಬಾರ್ದು. ಹಾಗೆಯೇ ವಿಜಿ ಒಂದ್ಸಲ ಕಾಲ್ ಮಾಡಿದ್ರೆ ಅವ್ನು ಪಿಕ್ ಮಾಡಬೇಕಾಗಿರುತ್ತೆ. ಈ ಎಲ್ಲ ರಿಸ್ಟ್ರಿಕ್ಷನ್ಸು ಕೂಡ ರಿಷಿನ ಕಟ್ಟಾಕ್ದಂಗೆ ಆಗಿರುತ್ತೆ. ಹಾಗೆಯೇ ರಿಷಿ ಮೊಬೈಲ್ನ ಚೆಕ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಿರ್ತಾಳೆ. ಇದೆಲ್ಲವುದು ಕೂಡ ರಿಷಿಗೆ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ. ಅವ್ರ ಜಗಳ ಎಷ್ಟರ ಮಟ್ಟಿಗೆ ಹೋಗ್ತಾ ಇರುತ್ತೆ ಅಂತಂದರೆ ಒಂದು ದಿವಸ ಅಂತೂ ವಿಜಿ ರಿಷಿ ಕೆನ್ನೆಗೆ ಹೊಡೆದೇ ಬಿಡ್ತಾಳೆ. ಇದರಿಂದ ರಿಷಿಗೆ ತುಂಬ ಹರ್ಟ್ ಆಗುತ್ತೆ. ಹಾಗೆಯೇ ಇಲ್ಲಿಗೆ ನಾವಿಬ್ಬರು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಅವ್ನು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ತುಂಬ ಹೆದರ್ಕೊಂಡಂಥ ವಿಜಿ ಅವಳ ಕೈನ ಕಟ್ ಮಾಡ್ಕೊಳ್ತಾಳೆ. ಇದನ್ನು ನೋಡಿದಂಥ ರಿಷಿ ಪುನಃ ಅವನೇ ಅವಳಿಗೆ ಸಮಾಧಾನ ಮಾಡ್ತಾನೆ. ಈ ರೀತಿ ಹೆಣ್ಣು ಮಾಡ್ಕೋಬೇಕು ಅಂತ ರಿಷಿ ಅಂದ್ಕೊಂಡಾಗ್ಲೇ ಆ ಒಂದು ಪಬ್ಬಿಗೆ ಬಂದಿರ್ತಾರೆ. ಆಗಲೇ ವಿಜಿ ಕೂಡ ರಿಷಿನ ಹುಡುಕೊಂಡು ಆ ಪಬ್ಬಿಗೆ ಬಂದಿರ್ತಾಳೆ. ನಾವು ಈ ಮೊದಲೇ ನೋಡ್ದಂಗೆ ಈ ಒಂದು ಶೂಟೌಟಲ್ಲಿ ವಿಜಿ ಸತ್ತೋಗಿರ್ತಾಳೆ. ಹಾಗೆ ರಿಷಿಯ ಒಂದು ಕಣ್ಣು ಹೊರಟೋಗಿರತ್ತೆ. ರಿಷಿಯ ಕಣ್ಣೆದುರುಗಡೆನೆ ವಿಜಿ ಸತ್ತೋಗಿದ್ರು ಕೂಡ ಅವನ ಮನಸ್ಸು ಅದನ್ನ ಒಪ್ಕೊಳ್ತಾ ಇರಲ್ಲ. ಅವಳಿನ್ನೂ ಕೂಡ ಬದುಕಿದಾಳೆ ಅಂತ ಪದೇ ಪದೇ ಹೇಳ್ತಾನೆ ಇರ್ತಾನೆ. ಇದರಿಂದ ಡಾಕ್ಟರ್ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಇದು ಸರಿ ಹೋಗಿರೋದಿಲ್ಲ. ಯಾವಾಗಲೂ ಕೂಡ ವಿಜಿ ರಿಷಿ ಕಣ್ಣಿಗೆ ಕಾಣಿಸ್ಕೊಳ್ತಾನೆ ಇರ್ತಾಳೆ. ಕೊನೆಯಲ್ಲಿ ಇನ್ಸ್ಪೆಕ್ಟರ್ ರಿಷಿ ಖ್ಯಾತಿಗೆ ನಮ್ಮ ಕಣ್ಣೆದುರುಗಡೆ ಏನೂ ಇಲ್ಲ ಅಂದರೂ ಕೂಡ ನಮ್ಮ ಕಲ್ಪನಾ ಶಕ್ತಿನಲ್ಲಿ ಇದೆ ಅಂತ ನಮ್ಮ ಕಣ್ಣು ನಮಗೆ ಮೋಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ವನರಚಿ ಕಥೆನೂ ಕೂಡ ಅದೆಲ್ಲವುದು ಕೂಡ ಇಲ್ಲದೆ ಇದ್ರೂ ಕೂಡ ಇದೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಕೊಲೆಗಾರ ನಮ್ಮೆಲ್ಲರೂ ಕೂಡ ಚೆನ್ನಾಗಿ ಯಾಮಾರ್ಸೋದಕ್ಕೆ ನೋಡ್ತಾ ಇದ್ದಾನೆ. ಅದಕ್ಕೆ ನಾವು ಬಲಿ ಆಗಬಾರ್ದು ಅಂತ ಹೇಳ್ತಾನೆ. ಅವತ್ತಿನ ದಿವಸ ರಾತ್ರಿನೇ ತುಳಸಿ ಅನ್ನೋರ ಮನೆಯಲ್ಲಿ ಅವ್ರ ಮಗಳು ಕಾಣಿಸ್ತಾ ಇರೋದಿಲ್ಲ. ಇದರಿಂದ ಅವರಮ್ಮ ಎದುರುಕೊಂಡು ಆಚೆ ಬರೋವಾಗ ತುಳಸಿ ವನರಚಿ ಜೊತೆ ನಿಂತಿರ್ತಾಳೆ. ಸೊ ಇದನ್ನ ನೋಡಿದಂಥ ಅವ್ರ ಅಮ್ಮನಿಗಂತೂ ತುಂಬಾನೇ ಭಯ ಆಗಿ ಅಲ್ಲೇ ತಲೆ ತಿರುಗಿ ಬಿದ್ದೋಗ್ತಾರೆ. ಹಾಗೇನೆ ಅವ್ರ ಮನೆಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಅಂತ ವ್ಯಕ್ತಿನ ಕರೆಸಿ ಅವ್ರ ಮನೆ ಅಂಗಳದಲ್ಲಿ ಒಂದು ದೊಡ್ಡ ರಂಗೋಲಿ ಬಿಡಿಸಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ್ಲೇನೆ ತುಳಸಿ ಕೂಡ ಅವಳ ಬಾಡಿನೆಲ್ಲ ಮುರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಈ ರೀತಿ ಇರೋವಾಗ್ಲೇನೆ ಡೋರ್ ನಾಕ್ ಆದಂಥ ಸೌಂಡ್ ಕೇಳಿಸುತ್ತೆ. ಯಾರು ಅಂತ ತುಳಸಿ ಪೇರೆಂಟ್ಸ್ ಹೋಗಿ ನೋಡುವಾಗ ಊರಿನ ಜನರೆಲ್ಲೂ ಎಲ್ಲರೂ ಕೂಡ ಅಲ್ಲಿ ಬಂದು ನಿಂತಿರ್ತಾರೆ. ಯಾಕೆ ಅಂತಂದ್ರೆ ವನರಚಿಯಿಂದನೇ ನಮ್ಮ ಊರಿನಲ್ಲಿ ತುಂಬಾ ಜನರು ಸಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ನಿನ್ನ ಮಗಳ ಮೈ ಮೇಲೆ ವನರಚಿ ಬಂದಿದೆ ಅಂತಂದ್ರೆ ನಾವು ಅವಳಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಹೇಳಿ ಕಂಬಕ್ಕೆ ಕಟ್ಟಾಕಿರ್ತಾರೆ. ಆಗ್ಲೇನೆ ಆ ಊರಿನಲ್ಲಿ ಇದ್ದಂಥ ದೊಡ್ಡ ಮನುಷ್ಯನಿಗೆ ಈ ವಿಷಯ ಗೊತ್ತಾಗಿ ಅವಳನ್ನ ಆ ಕಂಬಕ್ಕೆ ಕಟ್ಟಾಕಿರೋದ್ರಿಂದ ಬಿಡಿಸ್ತಾರೆ. ಯಾಕೆ ಅಂತಂದ್ರೆ ಅವಳೊಬ್ಳು ಮಾನಸಿಕ ಅಸ್ವಸ್ಥೆ. ಈ ರೀತಿ ಕಟ್ಟಾಕಿ ಹಿಂಸೆ ಕೊಡೋದ್ರಿಂದ ಯಾವುದು ಕೂಡ ಸರಿ ಹೋಗಲ್ಲ ಅಂತ ಹೇಳಿ ತುಳಸಿ ಪೇರೆಂಟ್ಸ್ ಜೊತೆಗೆ ಅವಳನ್ನ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಚಿತ್ರ ಮನೇಲಿರೋವಾಗ ಹೀರಾ ಕೂಡ ಅಲ್ಲಿಗೆ ಬರ್ತಾಳೆ. ಏನು ವಿಷಯ ಅಂತ ಕೇಳೋವಾಗ ಹೀರಾ ಚಿತ್ರನ ಹತ್ರ ಸಾರಿ ಕೇಳ್ತಾಳೆ. ನೀನು ಕಿಸ್ ಮಾಡಿದ್ರಿಂದ ನಾನು ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು ಅಂತ ಹೇಳ್ತಾಳೆ. ಹಾಗೆಯೇ ಅವರಿಬ್ರಿಗೂ ಕೂಡ ಈ ಒಂದು ರಿಲೇಷನ್ಶಿಪ್ ಇಷ್ಟ ಆಗತ್ತೆ. ಈ ರೀತಿ ಇರೋವಾಗ್ಲೇ ಚಿತ್ರ ಆಫೀಸಲ್ಲಿ ಇರೋವಾಗ ಹೀರಾ ಅವಳಿಗೆ ಫೋನ್ ಮಾಡಿ ಇಂಟರ್ವ್ಯೂನಲ್ಲಿ ಸಕ್ಸಸ್ ಆಯಿತು, ನನಗೆ ಕೆಲಸ ಸಿಕ್ತು ಅಂತ ಹೇಳ್ತಾಳೆ. ಹಾಗೆಯೇ ವಿಡಿಯೋ ಕಾಲ್ ಮಾಡು ಅಂತ ಹೇಳಿದ್ರಿಂದ ಚಿತ್ರ ಹೀರೋನ್ ಜೊತೆ ನಾರ್ಮಲ್ ಆಗಿ ಮಾತಾಡ್ದಾನೆ ಸ್ವಲ್ಪ ಮಟ್ಟಿಗೆ ನಾಚ್ಕೊಂಡೆಲ್ಲ ಮಾತಾಡ್ತಾ ಇದ್ದದನ್ನು ಅಬ್ಸರ್ವ್ ಮಾಡಿದಂಥ INR ಏನು ಯಾರನ್ನಾದರೂ ಪ್ರೀತಿಸ್ತಾ ಇದೆಯಾ, ಇಷ್ಟು ದಿವಸ ಇಲ್ದಿದ್ದು ಇಷ್ಟು ಚೆನ್ನಾಗಿ ಇವತ್ತು ಮಾತಾಡ್ತಿದ್ಯಾ ಅಂತ ಅನ್ಸಿದ್ರೆ ಯಾರವನು ಅಂತ ಕೇಳೋವಾಗ ಇದಕ್ಕೆ ಕೋಪಗೊಂಡಂಥ ಚಿತ್ರ ನಾನು ನಿನಗೆ ಹೇಳಿದ್ನಾ ಹುಡುಗ ಅಂತ ಅಂದ್ಬಿಟ್ಟು ಹೋಗಿಲ್ಲಿಂದ ಅಂತ ಹೇಳಿ ಆ ಒಂದು ಮಾತನ್ನ ಅಲ್ಲೇನೆ ತಳ್ಳಾಕ್ತಾಳೆ.
ಸೊ ಆಗ್ಲೇ ಮಂಗೈನ ತಾಯಿ ಮಂಗೈಗೋಸ್ಕರ ಒಬ್ರು ಲಾಯರ್ನ ಕರ್ಕೊಂಡು ಬಂದು ಅವಳನ್ನ ಆ ಒಂದು ಸ್ಟೇಷನಿಂದ ಬಿಡಿಸ್ಕೊಂಡು ಹೊರಟೋಗ್ತಾಳೆ. ಹಾಗೇನೆ ಮನೆಗೆ ಬಾ ಅಂತ ಕರೆದ್ರು ಕೂಡ ಮಂಗೈ ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಸ್ಟೇಷನಿಂದ ಸೀದಾ ಅವಳಿದ್ದಂಥ ಮನೆಗೆ ಹೊರಟೋಗ್ತಾಳೆ. ಈ ಎಲ್ಲ ವಿಷಯನೂ ಕೂಡ ಇನ್ಸ್ಪೆಕ್ಟರ್ ರಿಷಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೇನೆ ರಿಷಿ ಅಯ್ಯನಾರ್ ಹಾಗೆ ಚಿತ್ರ ಹತ್ರ ಇವ್ರ 4 ಜನರ ಬಗ್ಗೆ ನಾವಿನ್ನೂ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾವುದೋ ಒಂದು ಕಾನೂನು ಬಾಹಿರವಾದಂಥ ಕೆಲಸ ಮಾಡ್ತಾ ಇದ್ದಿದ್ರಿಂದ ಇವರ ಸಾವಾಗಿರೋಂಥ ಸಾಧ್ಯತೆ ಇರುತ್ತೆ ಅಂತ ಅನ್ಕೊಂಡಂಥವ್ರು ಪುನಃ ಲಾರಿ ಡ್ರೈವರ್ ಆಕ್ಸಿಡೆಂಟ್ ಆಗಿ ಸತ್ತಂಥ ಬಾಲನ್ ಮನೆಗೆ ಹೋಗಿ ವಿಚಾರಿಸ್ಬೇಕು ಅಂತ ಅಂದ್ಕೊಳ್ತಾರೆ. ಹಾಗೆಯೇ ಅವ್ರ ಮನೆಗೆ ವರ್ಕ್ ಮಾಡ್ತಾ ಇದ್ದಂಥ ಒಂದು ಹುಡುಗನ ಅಲ್ಲಿಗೆ ಕಳಿಸ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಬಾಲನ್ ವೈಫು ನನ್ನ ಗಂಡ ಸತ್ತ ಆಲ್ರೆಡಿ 5 ವರ್ಷ ಆಯಿತು, ಇವಾಗ ಇನ್ಸ್ಪೆಕ್ಟರ್ಗಳು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ವಿಚಾರಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀರಾ ಅಲ್ವಾ, ಇದುವರೆಗೂ ಕೂಡ ಅವ್ರು ಸತ್ತ ಮೇಲೆ ನಾವು ಏನಾದ್ವಿ ಅನ್ನೋದು ಕೂಡ ನೋಡಲಿಲ್ಲ ಅಂತ ಬೈದು ಅವನನ್ನು ಅಲ್ಲಿಂದ ಕಳಿಸಿ ಪಟ್ಟಂತ ರೆಡಿಯಾಗಿ ಮಾರ್ಕೆಟಿಗೆ ಯಾವುದೋ ಒಂದು ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಬರ್ತಾಳೆ. ಅವಳು ಈ ರೀತಿ ಬರ್ತಾ ಇದ್ದಂಗೆನೆ ಅವಳ ಹಿಂದೆ ಅಯ್ಯನಾರ್ ಕೂಡ ಬರ್ತಾನೆ. ಬಂದಂಥ ಬಾಲನ ವೈಫು ಒಂದು ವ್ಯಕ್ತಿ ಜೊತೆಗೆ ಮಾತಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಅಯ್ಯನಾರ್ ನೆಕ್ಸ್ಟು ಬಾಲನ್ ವೈಫು ಮಾತಾಡಿದಂಥ ವ್ಯಕ್ತಿನ ಫಾಲೋ ಮಾಡ್ಕೊಂಡು ಹೋಗೋವಾಗ ಹಣ್ಣು ತರಕಾರಿಗಳನ್ನ ತುಂಬ್ಕೊಂಡು ಹೋಗ್ತಿದ್ದಂಥ ಲಾರಿನಲ್ಲಿ ಎಕ್ಸ್ಟ್ರಾ ಬಾಕ್ಸಸ್ ಇಟ್ಟಿದ್ದನ್ನ ಅಬ್ಸರ್ವ್ ಮಾಡಿದಂಥ ಅಯ್ಯನಾರ್ ಆಗ್ಲೇ ರೇಂಜ್ ಆಫೀಸರ್ ಸತ್ಯ ಹಾಗೆ ಇರ್ಫಾನ್ಗೆ ಕಾಲ್ ಮಾಡ್ತಾರೆ. ಅವರಿಬ್ರು ಕೂಡ ಒಂದು ಚೆಕಿಂಗ್ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಲಾರಿನ ಚೆಕ್ ಮಾಡಬೇಕು ಅಂತ ಹೇಳೋವಾಗ ಲಾರಿ ಡ್ರೈವರ್ ಅಷ್ಟು ಸುಲಭವಾಗಿ ಚೆಕ್ ಮಾಡೋದಕ್ಕೆ ಬಿಡೋದಿಲ್ಲ. ನಮ್ಮ ಹತ್ರ ಪರ್ಮಿಟ್ ಇದೆ ಸರ್ ಅಂತ ಹೇಳಿ ಒಂದು ಲೆಟರ್ನ ಕೂಡ ತೋರಿಸ್ತಾರೆ. ಆದರೂ ಕೂಡ ಸತ್ಯ ಅದಕ್ಕೆ ಒಪ್ಕೊಳ್ದಾನೆ ನಾನೊಂದ್ಸಲ ಚೆಕ್ ಮಾಡಲೇಬೇಕು ಅಂತ ಲಾರಿನ ಚೆಕ್ ಮಾಡೋವಾಗ ಲಾರಿನಲ್ಲಿ ಜಿಂಕೆ ಕೊಂಬಾಗಿರ್ಬೋದು ಇದೆಲ್ಲವೂ ಕೂಡ ಸಿಗುತ್ತೆ. ಕಾನೂನು ಬಾಹಿರವಾದಂಥ ಕೆಲಸ ನಡೆಸ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಲಾರಿನ ಸೀಸ್ ಮಾಡಿ ಅವರಿಬ್ರು ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ಲಾರಿ ಡ್ರೈವರ್ ಸುರುಳಿನ ವಿಚಾರಣೆ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ರಿಷಿ ಹಾಗೆ ಏಕಾಂಬರಂ ಇಬ್ಬರು ಕೂಡ ರೇಂಜರ್ ಆಫೀಸರ್ ಸತ್ಯ ಅವರ ಆಫೀಸಿಗೆ ಬರ್ತಾರೆ. ಹಾಗೇನೆ ಸುರುಳಿ ಕೊಡೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಬಾಲನ ವೈಫು ರಾಣಿಗೂ ಹಾಗೇನೆ ನಾವು ಮಾಡ್ತಾ ಇರುವಂಥ ಇಲ್ಲಿಗಲ್ ಆಕ್ಟಿವಿಟೀಸ್ಗೂ ಯಾವುದೇ ರೀತಿಯ ಸಂಬಂಧನೂ ಕೂಡ ಇಲ್ಲ. ನಾನು ಬರೋದಕ್ಕೂ ಮುಂಚೆ ಬಾಲ ಈ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದ. ಯಾವುದೋ ಒಂದು ಟೈಮಲ್ಲಿ ಇದ್ಯಾವುದು ಬೇಡ ಅಂತ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದ. ಆದರೆ ಪೋಚರ್ಸ್ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಹೀಗಿರೋವಾಗ್ಲೇ ಪೋಚರ್ಸ್ ಬಾಲನಿಗೆ ನೀನೇನಾದರೂ ಕೆಲಸ ಬಿಟ್ಟು ಹೋದ್ರೆ ನೀನು ಹೆಂಡತಿ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಹೆದರಿಸ್ತಾ ಇದ್ರೆ ಬಾಲ ಅವ್ರಿಗೆ ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೆದರಿಸ್ತಾ ಇದ್ದ. ಇಷ್ಟೆಲ್ಲ ಆಗೋವಾಗ್ಲೇ ಬಾಲ ಆಕ್ಸಿಡೆಂಟ್ ಆಗಿ ಸತ್ತೋದ ಅಂತ ಹೇಳ್ತಾರೆ. ಹಾಗೆಯೇ ರಾಣಿಗಾಗಿರ್ಬೋದು ಇಲ್ಲಿ ನಡೀತಾ ಇರೋವಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು ಯಾವುದೇ ಸಂಬಂಧ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡ್ತಾನೆ. ಸೊ ಇಷ್ಟೆಲ್ಲ ಇನ್ಸಿಡೆಂಟ್ ಆದಮೇಲೆ ಅಯ್ಯನಾರ್ ಹಾಗೆ ಚಿತ್ರ ಇಬ್ಬರು ಕೂಡ ಪೋಚರ್ಸೇನೆ ವನರಚಿ ವೇಷ ಹಾಕ್ಕೊಂಡು ಇಷ್ಟೆಲ್ಲ ಕೃತ್ಯಗಳನ್ನು ಮಾಡ್ತಾ ಇರೋದು ಅಂತ ವಾದಿಸ್ತಾ ಇರುವಾಗ್ಲೇ ಚಿತ್ರ ಫೈನಲಿ ಎಗರಾಡ್ತಾ ಇದ್ದಂಥ ಅಯ್ಯನಾರ್ನ ನೋಡಿ ಯಾಕೆ ನನ್ನ ಮೇಲೆ ಎಗರಾಡ್ತಾ ಇದೀಯಾ, ನಾನು ಅಟ್ಲೀಸ್ಟ್ ಇದರಲ್ಲಿ ಲಾಜಿಕ್ ಇದೆಯಾ ಅಂತ ನೋಡ್ತಾ ಇದ್ದೀನಿ, ನಿಂತರ ವನರಚನೆ ಸಾಯಿಸಿದಾಳೆ ಅನ್ನೋದನ್ನ ನಂಬ್ತಾ ಇಲ್ಲ ಅಂತ ಹೇಳ್ತಾಳೆ. ಇದರಿಂದ ಇನ್ಸ್ಪೆಕ್ಟರ್ ರಿಷಿಗೆ ಯಾವುದೋ ಒಂದು ಐಡಿಯಾ ಬರುತ್ತೆ. ಆಗ್ಲೇನೆ ಖ್ಯಾತಿ ಹತ್ರ ಬಂದು ಲಾಸ್ಟ್ 5 years ಇಂದನೂ ಕೂಡ ಪೋಚಿಂಗಿಗೆ ಸಂಬಂಧಪಟ್ಟಂತ ಲೀಸ್ಟನ್ನು ನನಗೆ ಕೊಡ್ಲಿಕ್ಕಾಗುತ್ತಾ ಅಂತ ಕೇಳ್ತಾಳೆ. ಸರಿ ಅಂತ ಖ್ಯಾತಿ ಕೂಡ ಒಪ್ಕೊಳ್ತಾಳೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಫಾರೆಸ್ಟ್ ಆಫೀಸರ್ ಇರ್ಫಾನಿಗೆ ನೈಟ್ ಡ್ಯೂಟಿ ಇದ್ದಿದ್ರಿಂದ ಅವ್ರ ರೀತಿ ತುಂಬ ಕಾಳಜಿಯಿಂದ ಅವ್ರಿಗೊಂದು ತಾಯ್ತ ಕಟ್ಟಿ ಜೋಪಾನವಾಗಿ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ತಾಳೆ. ಸೊ ಹೊರಟಂತ ಇರ್ಫಾನ್ ಆಫೀಸಿಗೆ ಹೋಗೋಕ್ಕೂ ಮುಂಚೆನೇ ರೇಂಜರ್ ಆಫೀಸರ್ ಸತ್ಯಾಗೆ ಒಂದು ವಾಕಿ ಟಾಕಿಯಿಂದ ವಾಯ್ಸ್ ಕೇಳಿಸುತ್ತೆ. ಇರ್ಫಾನು ಅದ್ಯಾವುದೋ ಒಂದು ಪ್ಲೇಸಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರೋದಾಗಿ ತಿಳಿಸ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಸತ್ಯ ವಿತ್ ಬೆಟಾಲಿಯನ್ ಆ ಪ್ಲೇಸಿಗೆ ಹೋಗೋಷ್ಟ್ರೊಳಗಾಗ್ಲೇ ಗಾಡಿ ಮಾತ್ರ ಅಲ್ಲಿ ಬಿದ್ದಿರುತ್ತೆ. ಇದರಿಂದ ಗಾಬರಿಗೊಂಡಂಥ ಸತ್ಯ ಟಾರ್ಚ್ ಬೆಳಕನ್ನು ಇಟ್ಕೊಂಡು ಇರ್ಫಾನನ್ನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ಇರ್ಫಾನ್ ಸತ್ಯ ಕೈಗೆ ಸಿಗ್ತಾರೆ. ಹಾಗೆಯೇ ಅವ್ರು ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾರೆ. ಇದರಿಂದ ಸತ್ಯ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಗಾಳಿ ಊದಿ ಜ್ಞಾನ ಬರೋ ಹಾಗೆ ಮಾಡ್ತಾರೆ. ಹಾಗೆಯೇ ಇವರಿಬ್ಬರು ಆಕ್ಟಿವಿಟೀಸ್ನ ಯಾರೋ ಒಂದು ವ್ಯಕ್ತಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದಿದ್ದು ಸತ್ಯನ್ಗೂ ಕೂಡ ಗೊತ್ತಾಗಿದ್ರಿಂದ ಗನ್ ಅವರಿಗೆ ಏಮ್ ಮಾಡ್ತಾರೆ. ಇಲ್ಲಿಗೆ ಎಪಿಸೋಡ್ 7 ಮುಗಿಯುತ್ತೆ. ಹಾಗೆ ಎಪಿಸೋಡ್ 8ನ ಸ್ಟಾರ್ಟಿಂಗ್ನಲ್ಲಿ ಸತ್ಯ ಹಾಗೆ ಇರ್ಫಾನ್ ಇಬ್ರು ಕೂಡ ಕಿಡ್ನ್ಯಾಪ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಸತ್ಯ ಫಾದರ್ ಉದಯನ್ ನಂಬಿಯನ್ ಅವರು ಕೂಡ ರಿಟೈರ್ಡ್ ಫಾರೆಸ್ಟ್ ರೇಂಜರ್ ಆಗಿರ್ತಾರೆ. ಅವರು ಆ ಒಂದು ಫಾರೆಸ್ಟ್ ಆಫೀಸಿಗೆ ಬರೋಷ್ಟ್ರೊಳಗಾಗಲೇ ಸರ್ಚ್ ಟೀಮು ಅವರಿಬ್ಬರನ್ನ ಸರ್ಚ್ ಮಾಡೋಕ್ಕೋಸ್ಕರ ಕಾಡೊಳಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆ ರೀತಿ ಹೋಗೋವಾಗ್ಲೇ ತಡೆದಂಥ ಇನ್ಸ್ಪೆಕ್ಟರ್ ರಿಷಿ ನಾವು ಕೂಡ ಬರ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಸರ್ಚ್ ಟೀಮು ಸಾಧ್ಯನೇ ಇಲ್ಲ, ನಾವು ಮಾತ್ರ ಹೋಗಿ ಹುಡುಕ್ತೀವಿ, ನಿಮ್ದೇನು ಕೇಸ್ ಇದೆ ಅದ್ರ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳಿ ಹೋಗೋವಾಗ ಅವರನ್ನು ತಡೆದಂಥ ಸತ್ಯ ಫಾದರ್ ನಾನು ಕೂಡ ರಿಟೈರ್ಡ್ ಫಾರೆಸ್ಟ್ ರೇಂಜರ್ ಆಗಿರೋದ್ರಿಂದ ನಿಮ್ಮ ಸರ್ಚ್ ಟೀಮ್ಗೆ ನಾನು ಕೂಡ ಜಾಯ್ನ್
ಜಾಯಿನ್ ಆಗಿ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಸರ್ಚ್ ಟೀಮ್ ಲೀಡ್ ಮಾಡ್ತಿದ್ದಂಥ ಲೇಡಿ ಸಾಧ್ಯನೇ ಇಲ್ಲ, ನೀವು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವೇ ಹೋಗಿ ಅವರನ್ನು ಹುಡುಕ್ತೀವಿ ಅಂತ ಹೇಳಿ ಅಲ್ಲಿಂದ ಸೀದಾ ಫಾರೆಸ್ಟ್ ಒಳಗಡೆ ಹೊರಟೋಗ್ತಾರೆ. ಸೊ ಈ ರೀತಿ ಕಿಡ್ನ್ಯಾಪ್ ಆಗಿರೋದು ಗೊತ್ತಾಗಿದ್ದರಿಂದ ಇರ್ಫಾನ್ನ ವೈಫ್ ಕೂಡ ತುಂಬಾ ಅಳ್ತಾ ಇರ್ತಾರೆ. ಹಾಗೆಯೇ ಸತ್ಯ ಫಾದರ್ಗೂ ಕೂಡ ಇದೊಂದು ಆಘಾತಕಾರಿ ವಿಷಯ ಆಗಿರುತ್ತೆ. ಸತ್ಯ ಹಾಗೆಯೇ ಇರ್ಫಾನ್ ಕಿಡ್ನ್ಯಾಪ್ ಆಗಿರೋ ವಿಷಯ ಕ್ಯಾತಿಗೆ ಗೊತ್ತಾಗಿದ್ದರಿಂದ ಕ್ಯಾತಿ ಕೂಡ ತುಂಬಾ ದುಃಖ ಪಡ್ತಾ ಇರ್ತಾಳೆ. ಇದನ್ನು ನೋಡಿದಂಥ ಇನ್ಸ್ಪೆಕ್ಟರ್ ರಿಷಿ ನಮಗನ್ಸೋ ಪ್ರಕಾರ ಅವರನ್ನು ಪೋಚರ್ಸೇ ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿರ್ಬೋದು, ಆದಷ್ಟು ಬೇಗ ಅವರೆಲ್ಲಿದ್ದಾರೆ ಅನ್ನೋದನ್ನ ಕಂಡುಹಿಡಿಯೋಣ ಅಂತ ಹೇಳ್ತಾರೆ. ಇಲ್ಲಿ ರಿಷಿ ರಿವೀಲ್ ಮಾಡೋ ಅಂಥ ಟ್ವಿಸ್ಟ್ ಏನು ಅಂತಂದರೆ, ಸುರುಳಿ ಲಾರಿಯಿಂದ ಸೀಸ್ ಮಾಡಿದಂಥ ಗೂಡ್ಸು ಫಾರೆಸ್ಟ್ರಿ ವೇರ್ ಹೌಸ್ಗೆ ಹೋಗಿಲ್ಲ. ಆ ಒಂದು ಗೂಡ್ಸನ್ನು ಸತ್ಯ ಹಾಗೆ ಇರ್ಫಾನ್ ಎಲ್ಲೋ ಔಸಿಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರಿಂದನೇ ಪೌಚರ್ಸ್ ಅವರಿಬ್ಬರನ್ನು ಕೂಡ ಕಿಡ್ನ್ಯಾಪ್ ಮಾಡಿ ಒಂದು ಪ್ಲೇಸ್ನಲ್ಲಿ ಇಟ್ಟಿರ್ತಾರೆ. ಸೊ ಅವರಿಬ್ಬರು ಕೂಡ ಅಲ್ಲಿರೋದು ಅವರಿಬ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಅಲ್ಲಿಗೆ ಬಂದಂಥ ನಾವು ಈ ಮೊದಲೇ ನೋಡಿದಂಥ ಆನೆದಂಥ ಕಳ್ತನ ಮಾಡ್ತಿದ್ದಂಥ ಶೇಖರ್ ಅಲ್ಲಿಗೆ ಬರ್ತಾರೆ. ಹಾಗೆಯೇ ಆಫೀಸರ್ ಸತ್ಯ ಹತ್ರ ನೀವು ಬೇರೆ ಎಲ್ಲೋ ಇಟ್ಟಿದ್ದೀರಾ ನನ್ನ ಪ್ರಕಾರ ಆ ಗೂಡ್ಸ್ನ, ಆದಷ್ಟು ಬೇಗ ನನ್ನಿಂದ ತೊಗೊಂಡು ಹೋಗಿರೋಂಥ ಆ ಗೂಡ್ಸ್ನ ವಾಪಸ್ ಕೊಡಲಿಲ್ಲ ಅಂತಂದರೆ ಜೀವಂತವಾಗಿರುವಾಗಲೇ ನಾನು ನಿನಗೆ ನರಕ ಅಂದರೆ ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿ ಸತ್ಯನಿಗೆ ತುಂಬಾ ಹೊಡೆದು ಅಲ್ಲಿಂದ ಹೊರಟೋಗ್ತಾನೆ. ಎಷ್ಟೇ ಹೊಡೆದ್ರೂ ಕೂಡ ಸತ್ಯ ಆ ಒಂದು ಗೂಡ್ಸ್ ಎಲ್ಲಿದೆ ಅನ್ನೋ ಸತ್ಯ ಮಾತ್ರ ಹೇಳೋದೇ ಇಲ್ಲ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಸತ್ಯನ ಯಾರು ಕಿಡ್ನ್ಯಾಪ್ ಮಾಡಿರೋದು ಅನ್ನೋ ವಿಷಯನ ತಿಳ್ಕೊಳ್ಳೋಕ್ಕೋಸ್ಕರ ಇನ್ಸ್ಪೆಕ್ಟರ್ ರಿಷಿ ಆಲ್ರೆಡಿ ಜೈಲಿನಲ್ಲಿ ಇಟ್ಟಿದ್ದಂಥ ಸುರುಳಿ ಹತ್ರ ಬಂದು ಕೆಲವೊಂದು ವ್ಯಕ್ತಿಗಳನ್ನು ಗೊತ್ತಾ ಅಂತ ಕೇಳೋವಾಗ ಸುರುಳಿ ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರಿಂದ ಈ ಕೇಸಿಗೆ ಹೆಲ್ಪ್ ಆಗಿ ಸತ್ಯ ಹಾಗೆ ಇರ್ಫಾನನ್ನು ಬಿಡಿಸ್ಕೊಂಡು ಬರ್ತಾರ. ಮುಂದೆ ನೋಡೋಣ. ಹಾಗೆಯೇ ಕಿಡ್ನ್ಯಾಪ್ ಮಾಡಿಟ್ಟಿದ್ದಂಥ ಪ್ಲೇಸಿಗೆ ಶೇಖರ್ ಒಂದು ಮರಿ ಹುಲಿನ ಕರ್ಕೊಂಡು ಬರ್ತಾನೆ. ಇದನ್ನು ಒಂದು ಕಿಂಡಿ ಪ್ಲೇಸಿಂದ ನೋಡಿದಂಥ ಸತ್ಯ ಜೋರಾಗಿ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಅಂತಂದರೆ ಅದಿನ್ನೂ ಮಗು ಹುಲಿ ಮರಿ ಅಂತ ಕೂಡ ನೋಡ್ದಾನೆ ಶೇಖರ್ ಅದನ್ನು ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ಬಿಡ್ತಾನೆ. ಇದನ್ನು ನೋಡ್ತಾ ಇದ್ದಂಥ ಸತ್ಯಾಗಂತೂ ಏನು ಮಾಡಬೇಕು ಅಂತ ಗೊತ್ತಾಗದೇ ಜೋರಾಗಿ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಫೈನಲಿ ಸುರುಳಿನ ವಿಚಾರಣೆ ಮಾಡಿದ ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರಿಂದ ನಾವು ಈ ಮೊದಲೇ ನೋಡಿದಂಥ ನಮ್ಮ ತಮ್ಮ ಆಗಿರೋ ಅಂತ ರಂಗರಾಜನ ಹಿಡಿತಾರೆ. ಹಾಗೇನೆ ನೀನು ಯಾಕೆ ಆ ರೀತಿ ದುಡ್ಡು ಕೊಟ್ಟೆ ಅಂತ ಕೇಳೋವಾಗ ಇದ್ಯಾವುದು ಕೂಡ ನನಗೆ ಗೊತ್ತಿಲ್ಲ, ನಮ್ಮ ಅಣ್ಣನಿಗೆ ಪೋಚರ್ಸ್ ಜೊತೆಗೆ ಸಂಬಂಧ ಇತ್ತು, ಅದಕ್ಕೋಸ್ಕರ ಅವ್ರು ನನಗೇನಾದರೂ ಮಾಡಿಬಿಟ್ಟಾರು ಅಂತ ಹೆದರ್ಕೊಂಡು ನಾನು ದುಡ್ಡು ಕೊಟ್ಟೆ ಅಂತ ಹೇಳ್ತಾರೆ. ಸೊ ಇದನ್ನು ಯೋಚಿಸ್ತಾ ಇದ್ದಂಥ ಇನ್ಸ್ಪೆಕ್ಟರ್ ರಿಷಿಗೆ ನಿಮ್ಮ ಅಣ್ಣ ಸತ್ತಿದ್ದ ದಿವಸ ನಿನಗೆ ಪದೇ ಪದೇ ಯಾರು ಫೋನ್ ಮಾಡಿದ್ದು ಅಂತ ಕೇಳ್ತಾರೆ. ಹಾಗೆಯೇ ಫೋನ್ ನಂಬರ್ ಇಸ್ಕೊಂಡು ಆ ಫೋನು ಎಲ್ಲಿಂದ ಬಂತು ಅಂತ ತಿಳ್ಕೊಂಡಾಗ ಅದೊಂದು ಪ್ರೈವೇಟ್ ಎಸ್ಟೇಟಿಂದ ಕಾಲ್ ಬಂದಿದೆ ಅನ್ನೋ ವಿಷಯ ಗೊತ್ತಾಗಿ ಆ ಎಸ್ಟೇಟಿಗೆ ಹೋಗಿ ವಿಚಾರಿಸೋವಾಗ ಅಲ್ಲಿರೋ ಅಂಥ ವಾಚ್ಮೆನ್ನು ಇದೊಂದು ಪ್ರೈವೇಟ್ ಎಸ್ಟೇಟು ಸರ್, ಇಲ್ಲಿರೋ ಅಂಥ ಓನರು ಫ್ರಾನ್ಸಲ್ಲಿದ್ದಾರೆ, ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಅವ್ರನ್ನ ಕಳಿಸೋದಕ್ಕೆ ನೋಡ್ತಾರೆ. ಆಗ್ಲೇ ಅನಿಲ ಪಕ್ಷಿ ಕೂಡ ಸತ್ಯನ ಹುಡುಕೊಂಡು ಆ ಎಸ್ಟೇಟಿಗೆ ಬಂದಿರತ್ತೆ. ಅವರಿಬ್ರು ಕೂಡ ಮಾತುಕತೆ ನಡೆಸಿದ್ರಿಂದ ಆ ಪಕ್ಷಿ ಸೀದಾ ಬಂದು ಇನ್ಸ್ಪೆಕ್ಟರ್ ರಿಷಿ ಎದುರುಗಡೆ ಕುತ್ಕೊಳ್ಳುತ್ತೆ. ಇದನ್ನ ನೋಡಿದಂಥ ರಿಷಿಗೆ ಸತ್ಯ ಅಲ್ಲೇ ಇರುವಂಥ ವಿಷಯ ಗೊತ್ತಾಗಿದ್ರಿಂದ ಅವರೆಲ್ಲರೂ ಕೂಡ ಆ ಒಂದು ಎಸ್ಟೇಟಿನ ಒಳಗಡೆ ಬರ್ತಾರೆ. ಈ ರೀತಿ ಗನ್ ತಗೊಂಡು ಇವರು ಹಾಗೇನೆ ಶೇಖರ್ ಗನ್ ತಗೊಂಡು ಅವನು ಕೂಡ ಇಬ್ರು ಮಧ್ಯೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಶೂಟೌಟ್ ಆಗುತ್ತೆ. ಹಾಗೇನೆ ಅವರೆಲ್ಲರೂ ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಫೈನಲಿ ಸತ್ಯನ ಇವರೆಲ್ಲರೂ ಕೂಡ ರೆಸ್ಕ್ಯೂ ಮಾಡ್ಕೊಳ್ತಾರೆ. ಸತ್ಯ ಹಾಗೇನೆ ಇವರು ಎಲ್ಲರೂ ಕೂಡ ಇರ್ಫಾನನ್ನು ಹೋಗಿ ನೋಡೋಷ್ಟ್ರೊಳಗಾಗ್ಲೇ ಇರ್ಫಾನ್ ಅಲ್ಲೇ ಸತ್ತೋಗಿರ್ತಾರೆ. ಇದನ್ನ ನೋಡಿದಂಥ ಸತ್ಯಾಗಂತೂ ತುಂಬಾನೇ ಬೇಜಾರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫೈನಲಿ ಸತ್ಯ ಸೇಫ್ ಆಗಿ ವಾಪಸ್ ಬಂದ್ರೆ ಇರ್ಫಾನ್ ಇಲ್ಲದೆ ಇರೋದನ್ನ ನೋಡಿದಂಥ ಅವ್ರ ವೈಫಿಗಂತೂ ತುಂಬಾನೇ ದುಃಖ ಆಗತ್ತೆ. ಈ ರೀತಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಿಡ್ನಾಪಿಂಗ್ ಸೀನ್ ಎಲ್ಲ ನಡೆದಿದ್ರಿಂದ ತುಂಬಾ ಹೆದರ್ಕೊಂಡಂತ ಅಯ್ಯನಾರ್ನ ವೈಫು ಯಮುನಾ ಆಗ್ಲೇನೆ ಬಂದು ಇಷ್ಟು ದಿವಸ ಮಾತು ಬಿಟ್ಟಿದ್ದಂಥವ್ರು ಅಯ್ಯನಾರ್ ಜೊತೆಗೆ ತುಂಬಾ ಖುಷಿಯಿಂದ ಒಂದಾಗ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ತುಂಬಾ ದಿವಸದಿಂದ ಚಿತ್ರನ ಹೀರಾ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಚಿತ್ರ ಕೂಡ ಯಾವಾಗ್ಲೂ ಹೀರನ ನೆನಪಿನಲ್ಲೇ ಇರೋವಾಗ ಗೊತ್ತಾಗುತ್ತೆ ಆಲ್ರೆಡಿ ಹೀರಾಗೆ ಬೇರೆ ಒಂದು ಹುಡುಗನ ಜೊತೆಗೆ ಮದುವೆ ಫಿಕ್ಸ್ ಆಗಿದೆ ಅಂತ. ಹಾಗೆಯೇ ಏನು ವಿಷಯ ಅಂತ ಬಂದು ಕೇಳೋವಾಗ ನಾವಿಬ್ಬರು ಮಾತಾಡ್ತಾ ಇದ್ದದನ್ನ ಕೇಳಿಸ್ಕೊಂಡಂತ ನಮ್ಮಮ್ಮ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಜೊತೆಗೆ ಅವರೇನೆ ಮದುವೆ ಫಿಕ್ಸ್ ಮಾಡಿದ್ರು, ನನಗೂ ಕೂಡ ಬೇರೆ ದಾರಿ ಇಲ್ದಾನೆ ಈ ಮದುವೆಗೆ ಒಪ್ಕೊಂಡೆ ಅಂತ ತಿಳಿಸ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ಚಿತ್ರಗಂತೂ ತುಂಬಾನೇ ಬೇಜಾರಾಗತ್ತೆ. ಹಾಗೆಯೇ ನೆಕ್ಸ್ಟ್ ನಾವು ಸೀನಿಯರ್ ಆಫೀಸರ್ ಎಲ್ಲರೂ ಕೂಡ ಇನ್ಸ್ಪೆಕ್ಟರ್ ರಿಷಿಗೆ ನಾವು ನಿಮಗೆ ಕೇಸ್ ಕೊಟ್ಟಿದ್ದು, ನೀವು ಈ ಕೇಸ್ನ ಆದಷ್ಟು ಬೇಗ ಕಂಡುಹಿಡಿತೀರಾ ಅಂತ, ನೀವು ನೋಡಿದ್ರೆ ಇನ್ನೂ ಕೂಡ ಯಾವುದೇ ಪ್ರೋಗ್ರೆಸ್ ಇಲ್ಲದೆ ಇರೋದ್ರಿಂದ ನಿಮಗೆ ಕೇಸ್ ಕೊಟ್ಟಿದ್ದೆ ತಪ್ಪು ಅಂತ ಅನಿಸ್ತಾ ಇದೆ ನಮಗೆ ಅಂತ ಹೇಳಿ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಯೋಚನೆಯಲ್ಲಿ ಕೂತಿದ್ದಂಥ ರಿಷಿ ಈ ಮೊದಲೇ ಸತ್ತಂತ ರಾಬರ್ಟ್ ತೆಗೆದಂಥ ಫೋಟೋಸ್ ಲೀಸ್ಟನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಲೀಸ್ಟ್ನಲ್ಲಿ
ಕುರಿ, ಮೊಲ ಹಾಗೆಯೇ ಇಲಿ ಎಲ್ಲ ಫೋಟೋಸು ಇರುತ್ತೆ. ಈ ಎಲ್ಲ ಫೋಟೋಸ್ನ ನೋಡಿದಂಥ ರಿಷಿಗೆ ಡೌಟ್ ಬಂದು, ನಾವು ಸೆಲ್ವಂ ಅನ್ನೋ ಕುರಿ ಕಾಯೋ ಅಂಥ ವ್ಯಕ್ತಿನ ನೋಡಿದ್ವಿ ಅಲ್ವಾ, ಆ ವ್ಯಕ್ತಿನ ಹೋಗಿ ವಿಚಾರಣೆ ಮಾಡಲಿಕ್ಕೆ ಅಂತ ಬರ್ತಾರೆ. ಆಗ ರಿಷಿಗೆ ಗೊತ್ತಾಗೋದೇನು ಅಂತಂದರೆ, ರಾಬರ್ಟು ಈ ಸೆಲ್ವಂ ವ್ಯಕ್ತಿ ಹತ್ರ ಮೇಕೆ, ಇಲಿ, ಮೊಲ, ಕೋಳಿ ಎಲ್ಲ ಪ್ರಾಣಿಗಳನ್ನು ಕೂಡ ಕೇಳ್ತಾ ಇದ್ರು. ಯಾಕೆ ಅಂತಂದರೆ ಅವುಗಳನ್ನೆಲ್ಲದನ್ನು ಕೂಡ ಕಾಡಿಗೆ ಕರ್ಕೊಂಡು ಹೋದಾಗ ಅದನ್ನು ತಿನ್ನೋಕ್ಕೆ ಅಂತ ಕಾಡು ಪ್ರಾಣಿಗಳು ಆಚೆ ಕಡೆ ಬರೋವಾಗ ಅದ್ರ ಫೋಟೋ ತೆಗಿಲಿಕ್ಕೋಸ್ಕರ ಅಂತ ಹೇಳ್ತಾರೆ. ಹಾಗೆಯೇ ಇಷ್ಟೇನಾ ವಿಷಯ ಅಂತ ರಿಷಿ ಕೇಳೋವಾಗ ಇಲ್ಲಿ ರಿವೀಲ್ ಆಗೋ ಅಂತ ಒಂದು ಬಿಗ್ ಟ್ವಿಸ್ಟ್ ಏನು ಅಂತಂದರೆ, ಕರ್ಕೊಂಡು ಹೋಗ್ತಾ ಇದ್ದಂಥ ಪ್ರಾಣಿಗಳಿಗೆ ರಾಬರ್ಟ್ ಮತ್ತು ಬರೋ ಅಂಥ ಇಂಜೆಕ್ಷನನ್ನು ಕೊಟ್ಟಿರ್ತಾ ಇದ್ರು. ಅದನ್ನು ತಿಂದಂಥ ಮತ್ತಿತರೆ ಕಾಡು ಪ್ರಾಣಿಗಳಿಗೆ ಒಂದು ರೀತಿ ಮತ್ತು ಬರೋ ಹಾಗೆ ಆಗಿ ಮಂಕಾಗಿ ಕೂರ್ತಾ ಇದ್ವು. ಕೆಲವೊಂದು ಸಲ ಡೋಸೇಜ್ ಜಾಸ್ತಿ ಆದಾಗ ಆ ಪ್ರಾಣಿಗಳು ಸತ್ತೋಗ್ತಾ ಇದ್ವು. ಈ ಎಲ್ಲ ವಿಷಯನೂ ಕೂಡ ಸೆಲ್ವಂಗೆ ಗೊತ್ತಾಗಿದ್ದರಿಂದ ವನರಚಿ ಅದಕ್ಕೋಸ್ಕರನೇ ರಾಬರ್ಟ್ನ ಕೊಂದಿದ್ದು. ಅವತ್ತಿಂದನೂ ಕೂಡ ನಾನು ವನರಚಿಗೆ ಸಾರಿ ಕೇಳ್ತಾನೆ ಇದ್ದೀನಿ ಅಂತ ತಿಳಿಸ್ತಾನೆ. ಅವತ್ತಿನ ದಿವಸ ರಾತ್ರಿನೇ ಮಲಗಿದ್ದಂಥ ರಿಷಿ ಒಂದು ರೀತಿ ಇನ್ಸೆಕ್ಟ್ಗಳು ಗುಯ್ ಅಂತ ಕೂಗ್ತಾ ಇರೋವಂಥ ಸೌಂಡ್ ಕೇಳಿಸುತ್ತೆ. ಇದನ್ನು ಕೇಳಿಸ್ಕೊಂಡಂಥ ರಿಷಿ ಎಚ್ಚರ ಆಗಿ ನೋಡೋವಾಗ ಪ್ರತಿಯೊಬ್ಬರು ಕೂಡ ಸಾಯೋವಾಗ ಅವ್ರ ಸುತ್ತ ಬಲೆ ಹೆಣಿತಿದ್ದಂಥ ಆ ಒಂದು ಚಿಕ್ಕ ಚಿಕ್ಕ ಇನ್ಸೆಕ್ಟ್ಗಳು ರಿಷಿ ಮನೆ ಹತ್ರನೇ ಬಲೆ ಎಣಿತಾ ಇರ್ತವೆ. ಇದನ್ನ ನೋಡಿದಂಥ ರಿಷಿ ಅವೆಲ್ಲಕ್ಕೂ ಕೂಡ ಡಿಸ್ಟ್ರಾಕ್ಟ್ ಮಾಡಿ ಅಲ್ಲಿಂದ ಓಡಿಸಿ ಆಚೆ ಕಡೆ ನಿಂತು ನೋಡೋವಾಗ್ಲೇ ವನರಚಿ ಅವ್ರ ಮನೆ ಮುಂದೆನೆ ಬಂದು ನಿಂತಿರುತ್ತೆ. ಇದನ್ನ ನೋಡಿದಂಥ ರಿಷಿ ಜೋರಾಗಿ ಅಲ್ಲೇ ನಿಂತ್ಕೊ ಅಂತ ಕೂಗುವಾಗ ವನರಚಿ ಅಲ್ಲಿಂದ ಹೊರಟೋಗುತ್ತೆ. ಸೊ ಇಲ್ಲಿಗೆ ಎಪಿಸೋಡ್ 8 ಮುಗಿಯುತ್ತೆ. ಮನಸ್ಸಿನಲ್ಲಿ ಮೂಡಿದಂಥ ಹಲವಾರು ಪ್ರಶ್ನೆಗಳಿಗೆ ಮುಂಬರುವ ಎಪಿಸೋಡ್ಗಳ ಮುಖಾಂತರ ಉತ್ತರಿಸ್ತೀನಿ. ಇಲ್ಲಿವರೆಗೂ ಕೇಳಿಸ್ಕೊಂಡಂತ ಈ ಒಂದು ಇನ್ಸ್ಪೆಕ್ಟರ್ ರಿಷಿ ಸ್ಟೋರಿ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್.